व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभुवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदृशं नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुवाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 85ನೆಯ ಪ್ರವಚನ. ಭೀಷ್ಮ ಧರ್ಮರಾಜರಲ್ಲಿ ನಡೆದ ಪ್ರಶ್ನೋತ್ತರ ಚಿಂತನೆಗಳು. ಮೊದಲಿಗೆ ರಾಜಧರ್ಮದ ಬಗ್ಗೆ ವಿಶೇಷವಾದಂತಹ ಅನೇಕ ಬಗೆಯ ಪ್ರಶ್ನೆಗಳನ್ನು ಧರ್ಮರಾಜ ಕೇಳಿದ್ದಾನೆ. ಅದಕ್ಕೆ ಭೀಷ್ಮರು ಅನೇಕ ಜನರ ಸಂವಾದಗಳನ್ನೆಲ್ಲ ನೀಡುತ್ತಾ ಬ್ರಾಹ್ಮಣ ವರ್ಗದಲ್ಲಿ ಮತ್ತು ಕ್ಷತ್ರಿಯ ವರ್ಗದಲ್ಲಿ ದೇಶದ ಸುಭಿಕ್ಷೆ ನೆಲೆಗೊಂಡಿದೆ ಅಂತ ಹೇಳ್ತಾ, ಮುಖ್ಯವಾಗಿ ಕ್ಷತ್ರಿಯ ಅವನು ಪುರೋಹಿತನನ್ನು, ಒಬ್ಬ ತುಂಬಾ ತಿಳಿದವನನ್ನು ಅಭಿಷೇಕ ಮಾಡಿ ತನ್ನಲ್ಲಿ, ಅಂದರೆ ಒಂದು ದೃಷ್ಟಿಯಿಂದ ಅವನಿಗೆ ಅಧಿಕಾರವನ್ನು ಕೊಡುವ ಬಗೆಯನ್ನು ಅಭಿಷೇಕದ ನೆಲೆಯಲ್ಲಿ ಹೇಳುವ ಮೂಲಕ ಭೀಷ್ಮ ಅವನಿಗೆ ಮನ್ನಣೆಯನ್ನು ಕೊಡಬೇಕು. ಅವರಿಬ್ಬರಲ್ಲಿ ತಿಕ್ಕಾಟ ಬಂದರೆ ಮಿತೋ ಭೇದಾತ್ ಬ್ರಾಹ್ಮಣ ಕ್ಷತ್ರಿಯಾಣ ಪ್ರಜಾದುಃಖಂ ದುಸ್ಸಹಂಚಾವಿಶಂತಿ. ಇವರಿಬ್ಬರಲ್ಲಿ ಜಿದ್ದು, ಸ್ಪರ್ಧೆ, ಅಸಮಾಧಾನ, ಯುದ್ಧ, ಒಳೊಳಗೆ ಒಂದು ರೀತಿಯ ನೋವು ಗಲಾಟೆ ಆಗಿಬಿಟ್ರೆ ಇದರಿಂದ ಸಮಾಜಕ್ಕೆ ಕೇಡು, ಪ್ರಜೆಗಳಿಗೆ ಹಾನಿ ಅಂತಾನೆ. ಹಾಗಾಗಿ ಆದಷ್ಟು ಬ್ರಹ್ಮವರ್ಗವನ್ನು ಪ್ರೀತಿಸುವ ಮೂಲಕ ಅದರ ವ್ಯಕ್ತಿಯನ್ನು ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ತನ್ನ ಪುರೋಹಿತನನ್ನಾಗಿಸಿಕೊಂಡು ಅವನು ಹೇಳಿದ ನೆಲೆಯಲ್ಲಿ ದೇಶವನ್ನು ಕಟ್ಟುವ ನೆಲೆಯಲ್ಲಿ ಪ್ರಜೆಗಳು ಬಹಳ ನೆಮ್ಮದಿಯಿಂದ. ಕಳೆದ ಬಾರಿ ಒಂದಿಷ್ಟು ಮಾತುಗಳಲ್ಲಿ ಭೀಷ್ಮ ಅಥರ್ವವೇದದ ಹಿನ್ನೆಲೆಯಲ್ಲಿ, ಅಂದರೆ ಅಭಿಚಾರಿಕ ಕರ್ಮಗಳ ರಾಜನಿಗೆ ಬೇಕಾಗಿರತಕ್ಕಂತಹ ವಿಶೇಷವಾದ ತೊಂದರೆಗಳ ನಿವೃತ್ತಿಯಲ್ಲಿ ಹೇಗಿರ್ತಾನವನು ಅಂತ ಹೇಳುವ ಮೂಲಕ, ಅದರಿಂದ ಏವಂ ಜ್ಞಾತ್ವಾ ಕಾರ್ಯ ಏವೇಹ ಸದ್ವಾನ್, ಆದ್ರಿಂದ ಕಾರ್ಯ ಏವೇಹ ವಿದ್ವಾನ್ ಪುರೋಹಿತ ನೈಕ ವಿದ್ಯ ನೃಪೇಣ. ಅದಕ್ಕೋಸ್ಕರ ರಾಜ ಕೂಡಲೇ ಅನೇಕ ವಿಷಯಗಳನ್ನು ತಿಳಿದಿರುವ, ಮುಖ್ಯವಾಗಿ ರಾಜ ಪುರೋಹಿತನಾಗುವ ಯೋಗ್ಯತೆಯಲ್ಲಿ ರಾಜ್ಯಕ್ಕೆ ಬರತಕ್ಕಂತಹ ಮತ್ತೆ ರಾಜನಿಗೆ ಬರತಕ್ಕ ಗಂಡಾಂತರಗಳನ್ನೆಲ್ಲ ಚೆನ್ನಾಗಿ ತಿಳಿದು ಅದನ್ನು ನೆರವೇರಿಸಿಕೊಡಲು ಸಾಮರ್ಥ್ಯವುಳ್ಳವ. ಖಾಲಿ ಒಂದೇ ವಿದ್ಯೆ ಅಲ್ಲವನು, ಇತ್ತ ರಾಜನೀತಿಯ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ, ಧರ್ಮಚಿಂತನೆಯ ಬಗ್ಗೆ ಎಲ್ಲ ತಿಳಿದಿರಬೇಕು. ಅವನು ಅನೇಕ ವಿದ್ಯೆಗಳ ಸಂಪತ್ತುಳ್ಳವನನ್ನು ರಾಜ ಕೂಡಲೇ ಒಳ್ಳೆಯ ರೀತಿಯಿಂದ ಹುಟ್ಟಿ ಬಂದ ಮೊದಲ ಆತಲ್ವ ಸೃಷ್ಟಿಯಲ್ಲಿ. ಹಿಂದೆ ಹೇಳಿದ್ದಲ್ಲ ಭೀಷ್ಮ, ಎಲ್ಲ ಸೊತ್ತುಗಳು ಅವನಿಗೆ ಧರ್ಮದ ನೆಲೆಯಲ್ಲಿ ಯೋಗ್ಯವಾಗ್ತದೆ, ಅವನು ಬೇಡ ಅಂತ ಬಿಟ್ರೆ ಅಥವಾ ಅವನ ಆದೇಶದೊಂದಿಗೆ ಮುಂದೆ ಮತ್ತೆ ಹುಟ್ಟಿ ಬಂದಿರತಕ್ಕಂಥ ಕ್ಷತ್ರಿಯನಿಗೆ ಈ ನೆಲ ಸೊತ್ತು ಎಲ್ಲ ಅನ್ವಯ ಆಗ್ತದೆ ಅಂತ. ಹಾಗಾಗಿ ಇದ್ದ ಬಿದ್ದ ಎಲ್ಲಾ ಸಂಗತಿಗಳಿಗೂ ಧಾರ್ಮಿಕವಾಗಿ ನೋಡಿಕೊಂಡ್ರೆ ಮೊದಲು ಬಂದವರಿಗೆ ಅದರ ಸ್ವಾಮ್ಯ ಇರುವಂಥದ್ದು. ಇವತ್ತಿನ ಹಾಗೆ ಸಮಾನವಾದಂತಹ ಹಂಚಿಕೆ ಎಲ್ಲ ಇಲ್ಲ. ಯೋಗ್ಯತೆ ಇದ್ದುಕೊಂಡು ಅದನ್ನು ನಿಭಾಯಿಸಬೇಕು ಅಂತ ದೊಡ್ಡವನಲ್ಲಿ ಜವಾಬ್ದಾರಿಯನ್ನಾಗಿ ಎಲ್ಲವನ್ನು ಕೊಟ್ಟವನು ಯಾರಿಗೆ ಬೇಕಾದ್ರೆ ಹೇಗೆ ಬೇಕಾದ್ರೆ ಕೊಡಬಹುದು. ಅದರಿಂದ ಸರ್ವಂ ಶ್ರೇಷ್ಠಂ ವಿಶಿಷ್ಟಂಚ ನಿವೇದ್ಯಂ ತಸ್ಯ ಧೀಮತಃ. ಮೊದಲಿಗೆ ಬಂದಿರತಕ್ಕಂಥ ಉತ್ತಮನೊಂದು ಅನಿಸಿಕೊಂಡವನು ವಿದ್ಯೆಯಲ್ಲಿಯೂ ಇದ್ದಾನೆ. ಹಾಗಾಗಿ ಅವನಿಗೆ ಮೊದಲವನಿಗೆ ಎಲ್ಲವನ್ನು ನಾವು ನೀಡಬೇಕಾದ್ದು. ಊಟೋಪಚಾರಗಳಲ್ಲಿಯೂ ಅವನಿಗೆ ಮೊದಲಿಗೆ ಆದ್ಯತೆ ಅನ್ನುವುದನ್ನು ಹೇಳುತ್ತಾರೆ.
ಅಲ್ಲ ನನಗೆ ಬಲ ಜೋರುಂಟು, ರಾಜ್ಞಾ ಬಲವತಾಪಿ ಅಂತಾನೆ. ಎಷ್ಟು ಬಲಿಷ್ಠನಾದ ರಾಜನೇ ಆಗಲಿ, ಇಲ್ಲಿ ತೋಳಿನ ಬಲ, ಅಧಿಕಾರದ ಬಲ ಎಲ್ಲ ಇಲ್ಲ. ಅದರಿಂದ ಅಂತಹ ಪುರೋಹಿತನಿಗೆ, ಬ್ರಹ್ಮವರ್ಗಕ್ಕೆ ಮೊದಲ ಆದ್ಯತೆಯನ್ನು, ಮನ್ನಣೆಯನ್ನು ಕೊಡುವ ಮೂಲಬೇಕು. ಇದರಿಂದ ಬ್ರಹ್ಮ ವರ್ಧಯತಿ ಕ್ಷತ್ರಂ, ಕ್ಷತ್ರ ವಾಸ್ತವವಾಗಿ ಕ್ಷತ್ರತೋ ಬ್ರಹ್ಮವರ್ಧತೆ. ಬ್ರಹ್ಮ ವರ್ಧಯತಿ ಕ್ಷತ್ರ, ಬ್ರಹ್ಮವರ್ಗ ಕ್ಷತ್ರಿಯ ವರ್ಗವನ್ನು ಬೆಳೆಸ್ತದೆ, ಪೋಷಣೆ ಮಾಡ್ತದೆ, ಅವನ ಒಳಿತನ್ನು ನಡೆಸಿಕೊಡ್ತದೆ. ಇದರಿಂದ ಕ್ಷತ್ರತಃ ಬ್ರಹ್ಮವರ್ಧತೆ, ಕ್ಷತ್ರಿಯ ರಕ್ಷಣೆಯಿಂದಾಗಿ ಬ್ರಹ್ಮಕುಲಕ್ಕೆ ತಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ನಿರ್ಭಯವಾಗಿ ಅವರು ತಮ್ಮ ಧರ್ಮವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಆಗ್ತದೆ. ಅದರಿಂದ ಕ್ಷತ್ರಿಯ ರಕ್ಷಣೆ ಕೊಡುವ ಮೂಲಕ ಬ್ರಹ್ಮಚಿಂತನೆಯನ್ನು, ಬ್ರಹ್ಮಧರ್ಮವನ್ನು ಬೆಳೀಲಿಕ್ಕೆ ಮಾಡುತ್ತಾನೆ. ರಾಜನೇ ಬರತಕ್ಕ ಆಪತ್ತುಗಳ ಪರಿಹಾರದಲ್ಲಿ ಬ್ರಹ್ಮವರ್ಗದವರು ಸಹಾಯ ಮಾಡುವ ಮೂಲಕ ಕ್ಷತ್ರಿಯರನ್ನು ಗಟ್ಟಿ ಮಾಡುತ್ತಾನೆ. ಯೋಗ್ಯನಾದ ಕ್ಷತ್ರಿಯನಿಗೆ ದಸ್ತಿಪ್ರಾಯರಾದಂತಹ ಶತ್ರುಗಳಿಂದ ಉಪಟಳ ಬಾರದಂತೆ ಇವರು ನೋಡಿಕೊಳ್ಳುತ್ತಾರೆ. ಹೀಗಾಗಿ ಮ್ಯೂಚುವಲ್ ಅಂತೇವೆ, ಪರಸ್ಪರವಾದಂತಹ ಒಂದು ಬಾಳವೆ, ಸಹಕಾರ ಪ್ರವೃತ್ತಿಯಿಂದಾಗಿ ದೇಶ ಸುಭಿಕ್ಷೆಯನ್ನು ಅವಲಂಬಿಸುತ್ತದೆ. ಹೀಗೆ ಹೇಳುವ ಅಂತಾರೆ. ಇದರಲ್ಲಿ ಅನೇಕ ಪಾಠಾಂತರಗಳಿವೆ, ಚಿಂತನೆಗಳನ್ನು ಹೇಳ್ತೇನೆ ನಾನು. ರಾಜ್ಞಃ ಸರ್ವಸ್ಯ ಚಾನ್ಯಸ್ಯ ರಾಜ್ಞಸ್ವಾಮಿ ಪುರೋಹಿತಃ ಅಂತ ಇಷ್ಟು ಗೆರೆ. ಇದರಲ್ಲಿ ಒಂದೇ ಗೆರೆಯಲ್ಲಿ ಎರಡು ಸರ್ತಿ ರಾಜ್ಞಃ ಹೇಳಿದ ಆಗ್ತದೆ. ಹೇಳಬೇಕಾಗಿಲ್ಲ. ಸಾಮಾನ್ಯವಾಗಿ ಸಮಾನವಾದಂತಹ ಪದಗಳು ಬಂದರೆ ಅದು ಎರಡು ಕಡೆಯಲ್ಲಿ ಅನ್ವಯ ಮಾಡಲಿಕ್ಕೆ ಆಗ್ತದೆ ಎನ್ನುವ ನೆಲೆಯಲ್ಲಿ ಮಾಡ್ತಾರೆ. ಇದೆಲ್ಲ ದೋಷವೂ ಅಲ್ಲ, ಅದೊಂದು ಮಾತು ಅಲ್ಲ, ಹೇಳಿಕೆ ಅಲ್ಲ. ನಮೋ ನಮೋ ಅಂತ ಎಲ್ಲ ಹೇಳೋದಿಲ್ಲ ಎರಡೆರಡು ಸರ್ತಿ ಅಲ್ಲ. ಮತ್ತೆ ಪ್ರತಿ ಪಾದದಲ್ಲಿಯೂ ನಮಃ ನಮಃ ಹೇಳುವುದಿಲ್ವಾ ಒಮ್ಮೆ ಮಾಡ್ಲಿಕ್ಕೆ ಹೋದ್ರೆ? ಅಂಥದ್ದೆಲ್ಲ ವಿಷಯ ಅಲ್ಲ. ಇಲ್ಲಿ ಅರ್ಥ ಹೇಗೆ ಉಂಟು ನೋಡಿ. ರಾಜ್ಞ ಸರ್ವಸ್ಯ ಚ ಅನ್ಯಸ್ಯ ಸ್ವಾಮಿ, ರಾಜ್ಞ ಪುರೋಹಿತಃ. ರಾಜನ ಸರ್ವಸ್ಯ ಎಲ್ಲದರ ಚ ಅನ್ಯಸ್ಯ, ಮತ್ತೆ ರಾಜನಲ್ಲದ್ದದ್ದು ಇದ್ರು ಒಂದೊಮ್ಮೆ. ರಾಜನಲ್ಲದ್ದು ಬ್ರಹ್ಮವರ್ಗದವರದೆಲ್ಲ ಇರ್ತದೆ. ಆ ಎಲ್ಲದಕ್ಕೂ ಸ್ವಾಮಿ ಯಾರು? ಮತ್ತೆ ರಾಜ್ಞ, ರಾಜನಿಗೂ ಒಡೆಯ ಯಾರು? ಪುರೋಹಿತ ಅಂತ. ಹೀಗೆ ಒಂದು ನೇರವಾದ ಒಂದು ಅರ್ಥ ಇಲ್ಲಿ. ಇಲ್ಲ ಹೇಳಿದಲ್ಲ, ಪಾಠಾಂತರಗಳ ಅಕ್ಷರಗಳ ಹೆಚ್ಚು ಕಡಿಮೆಯಿಂದಾಗಿ ಅನೇಕ ಅರ್ಥಗಳು ಬರ್ತವೆ. ಈ ಅರ್ಥವನ್ನು ಮೊದಲಿಗೆ ಸುಲಭವಾಗಿ ರಾಜ್ಞ ಸರ್ವಸ್ಯ ಚ ಅನ್ಯಸ್ಯ ಸ್ವಾಮಿ ರಾಜ್ಞ ಪುರೋಹಿತ ಅಂತ ಹೇಳ್ತಾ ಹೋಗುದು. ರಾಜನ ಎಲ್ಲ ಸೊತ್ತುಗಳ ಮತ್ತೆ ರಾಜನಲ್ಲದ ಎಲ್ಲ ರಾಷ್ಟ್ರದ ಸೊತ್ತುಗಳ ಒಡೆಯನು, ಮತ್ತೆ ರಾಜನದ್ದು ಒಡೆಯನು ಪುರೋಹಿತನು. ಇಲ್ಲಿ ಚಕಾರ ಇಲ್ಲ, ಆದ್ರೆ ಹೇಳಿಕೊಳ್ಳುವಾಗ ಎರಡು ಸರ್ತಿ ರಾಜ್ಞ ಹೇಗೆ ಹೇಳಿದ ಹಾಗೆ. ರಾಜ್ಞ ಅಂದ್ರೆ ರಾಜನ ಅಂತ ಒಮ್ಮೆ ಸಂಬಂಧಾರ್ಥದಲ್ಲಿ ಹೇಳಿದ್ರು. ರಾಜನ ಎಲ್ಲದರ ಮತ್ತು ಅಲ್ಲದರ ಒಡೆಯನು ಹೇಳಿ, ಮತ್ತೆ ರಾಜ್ಞ ಅಂತಲೇ ಹೇಳಿದ್ದೆ. ಯಾಕಿಂದ ಮೇಲೆ ರಾಜನ ಸ್ವಾಮಿಯೂ ಪುರೋಹಿತನು, ರಾಜನಿಗೂ ಗುರುವಾಗಿ ದೊರೆಯಾಗಿ, ರಾಜನಿಗೂ ಒಡೆಯನಾಗಿ, ರಾಜನ ಎಲ್ಲ ಸೊತ್ತುಗಳಿಗೂ ತಾನೇ ಅಧಿಕಾರಿಯಾಗಿ, ಅಲ್ಲದ ರಾಷ್ಟ್ರದಲ್ಲಿ ರಾಜನ ಸೊತ್ತು ಅಲ್ಲವೇ ಒಂದೊಮ್ಮೆ ಇದ್ರೂ ಸಹ ಅದನ್ನು ಸಹ ಅಂದ್ರೆ ಸಹಜವಾಗಿ ರಾಜನ ಸುಪರ್ದಿಯಲ್ಲಿ ಇರತಕ್ಕಂಥ ರಾಷ್ಟ್ರದಲ್ಲಿದ್ದು ಸೊತ್ತೆಲ್ಲ ರಾಜನಿಗೆ ಅಂತ ಅರ್ಥ ಇಲ್ಲ. ಅದರಲ್ಲಿ ಬ್ರಹ್ಮಜ್ಞರ ಸೊತ್ತುಗಳನ್ನು ಬಿಟ್ಟು ಅಂತ ಇರುವುದು ಅಧಿಕಾರದಲ್ಲಿ. ಹಾಗೆ ಇದನ್ನು ಹೇಳಲಿಕ್ಕೆ ಬಂತು ಇಲ್ಲಿ. ಇದು ಒಂದು ಅರ್ಥ. ಇನ್ನೊಂದು, ಮೊದಲಿಗೆ ರಾಜ್ಞ ಅಂತ ಷಷ್ಠಿ ಇಲ್ಲ. ರಾಜ ಸರ್ವಸ್ಯ ಚಾನ್ಯಸ್ಯ ಸ್ವಾಮಿ ರಾಜ್ಞ ಪುರೋಹಿತ ಅಂತ ಹೀಗೆ ಉಂಟು. ಇಲ್ಲಿ ಆದ್ರೆ ದ್ವಿರುಕ್ತಿ ಬಂದಾಗೆ ಆಗುವುದಿಲ್ಲ, ಇಲ್ಲೇನು ಎಡವುವುದಿಲ್ಲ. ರಾಜನು ಎಲ್ಲ ಸೊತ್ತುಗಳ ಒಡೆಯ. ಸರ್ವಸ್ಯ ಚ ಅನ್ಯಸ್ಯ, ಅನ್ಯಸ್ಯ ಅಂದ್ರೆ ಇಲ್ಲಿ ಇನ್ನೊಂದರ ಅಂತ ಅರ್ಥ ಅಲ್ಲ, ಇನ್ನೊಬ್ಬನ ಅಂತ ಅರ್ಥ. ರಾಜನಲ್ಲದವರ ಎಲ್ಲರ ಸೊತ್ತಿಗೆ ರಾಜನೇ ಒಡೆಯ. ರಾಜನದ್ದು ರಾಜನೇ ಒಡೆಯ ಅಲ್ವಾ? ಅಂದ್ರೆ ಊರಿನ ಜನರ ಎಲ್ಲರ ಸೊತ್ತಿಗೆ ಒಡೆಯ ಯಾರು? ರಾಜ. ರಾಜನಿಗೆ ಯಾರು ಒಡೆಯ? ಪುರೋಹಿತ. ಹಾಗೆ ರಾಜ ಸರ್ವಸ್ಯ ಚಾನ್ಯಸ್ಯ ಸ್ವಾಮಿ ರಾಜ್ಞ ಪುರೋಹಿತ ಅಂತ, ರಾಜನ ಒಡೆಯ ಪುರೋಹಿತ ಅಂತ. ಹೀಗೆ ಒಂದು ಶಬ್ದ ಚಿಂತನೆ ಅರ್ಥದಲ್ಲಿ ಬರುವ. ಇಲ್ಲೇನಾಯ್ತು? ಮೊದಲ ಪದ ರಾಜ್ಞ ಇದ್ದದ್ದು ರಾಜ ಅಂತ ಆಯ್ತು ಅಷ್ಟೆ. ರಾಜ ಸರ್ವಸ್ಯ ಜಾನ ಇದು ಹೇಳಿಕೆ ಲಾಯ್ಕೊಂಡು ಎಲ್ಲಕ್ಕೂ ಒಡೆಯ ರಾಜ, ರಾಜನೇ ಒಡೆಗೆ ಪುರೋಹಿತ ಅಂತ ಹೇಳುವುದು ಇದು ಚೆನ್ನಾಗಿದೆ. ದೇಶಕ್ಕೆ ದೊರೆ ಯಾರು ಕೇಳಿದ್ರೆ ರಾಜ, ರಾಜನಿಗೆ ಯಾರು ದೊರೆ ಕೇಳಿದ್ರೆ ಅದು ಪುರೋಹಿತ ಅಂತ ಅರ್ಥ ಮಾಡುವ ಹಾಗೆ ಸುಲಭವಾದ ಚಿಂತನೆ ಇದು. ಮತ್ತೊಂದು ಇಲ್ಲಿ ಪದ ಚಿಂತನೆ ಬರ್ತದೆ ಎಂದು ಕೇಳಿದ್ರೆ, ಎರಡನೇ ಪದ ಉಂಟಲ್ಲ ಅದು ರಾಜ್ಞ ಅಲ್ಲಿಲ್ಲ, ಅದು ರಾಜ ಇರುವುದು.
ರಾಜ್ಞ ಸರ್ವಸ್ಯ ಚಾನ್ಯಸ್ಯ ಸ್ವಾಮಿ ರಾಜಪುರೋಹಿತ ಅಂತ ಸೀದಾ ರಾಜನ ಎಲ್ಲ ಸೊತ್ತುಗಳಿಗೂ ಮತ್ತೆ ಎಲ್ಲರಿಗೂ ಅಲ್ಲಿ ರಾಜನೂ ಸೇರಿಕೊಂಡಾಗಿ ಬರ್ತದೆ. ಬರುವಾಗ ರಾಜನಿಗೆ ಅಂತ ಅರ್ಥ. ರಾಜನಿಗೆ ಅವನ ಸೊತ್ತುಗಳಿಗೆ ಎಲ್ಲದಕ್ಕೂ ಒಡೆಯ ಯಾರು ಕೇಳಿದ್ರೆ ರಾಜಪುರೋಹಿತ. ಸಮಸ್ತ ಶಬ್ದದಲ್ಲಿ ರಾಜ್ಯ ಪುರೋಹಿತ ಅಲ್ಲ, ರಾಜ್ಯ ಪುರೋಹಿತ ಅಲ್ಲ, ರಾಜಪುರೋಹಿತ ಅಂತ ರಾಜನ ಪುರೋಹಿತನಾದವನು ಅಂತ ದೊಡ್ಡ ಸಂಗತಿ, ದೊಡ್ಡ ಶಬ್ದ ಅಂತ ಹಾಕಿ ಹೀಗೆ ಇದು ಮೂರನೇದ್ರಲ್ಲಿ ಒಂದೇ ಸ್ಟೇಟ್ಮೆಂಟ್, ರಾಜನ ಮತ್ತು ಎಲ್ಲದರ ಒಡೆಯ ರಾಜಪುರೋಹಿತ ಅಂತ. ಎರಡನೇದ್ರಲ್ಲಿ ಭಾರಿ ಚೆನ್ನಾಗಿತ್ತು, ಎಲ್ಲದರ ಒಡೆಯ ರಾಜ, ಅವನ ಒಡೆಯ ಪುರೋಹಿತ ಅಂತ. ಇದು ಚೆನ್ನಾಗಿದೆ. ಮತ್ತೆ ರಾಜನ ಎಲ್ಲ ಸೊತ್ತುಗಳಿಗೂ ಮತ್ತು ರಾಜನಿಗೂ ಪುರೋಹಿತ, ಅಲ್ಲಿ ಒಂದೇ ಸ್ಟೇಟ್ಮೆಂಟ್ ಇದ್ದಾಗ ಆಗಿದೆ. ಅದು ಎರಡನೇ ಸ್ಟೇಟ್ಮೆಂಟ್ ಬಹಳ ಚೆನ್ನಾಗಿದೆ. ರಾಜ ಸರ್ವಸ್ಯ ಜಾನ್ಯಸ್ಯ ಸ್ವಾಮಿ ರಾಜ್ಯ ಪುರೋಹಿತ ಅನ್ನುವುದು ಇದು ಇತರ ಚಿಂತನೆಗಳಿಗೂ ಪ್ಯಾರಲರ್ ಆಗಿ ಸಮಾನವಾದ ಚಿಂತನೆಯಲ್ಲಿ ಬರುವ ಹಾಗೆ ಉಂಟು. ಎಲ್ಲದರ ದೊರೆ ರಾಜನೆನಿಸಿಕೊಂಡರೂ ರಾಜನ ದೊರೆಯಾಗಿ ಅವನಿಂದಲೂ ಮಾನ್ಯನಾಗಿ ಅವನನ್ನು ಕೇಳುವವನಾಗಿ ಅವನು ಗೌರವಿಸಲ್ಪಡುವಂತೆ ಇರಲಿಕ್ಕೆ ಕಾರಣನಾದವನು ಪುರೋಹಿತ ಅಂತ ಹೇಳಲಿಕ್ಕೆ ಅರ್ಥ ಮಾಡಲಿಕ್ಕೆ ಆಗ್ತದೆ. ಧರ್ಮರಾಜ ಕೇಳುತ್ತಾನೆ, ಅಲ್ಲ ಇದಾನೀಂ ಶ್ರೋತುಮಿಚ್ಛಾಮಿ ಬ್ರಹ್ಮಕ್ಷತ್ರ ವಿನಿರ್ಣಯ. ಇಲ್ಲಿ ನನಗೆ ಬ್ರಹ್ಮ ಮತ್ತು ಕ್ಷತ್ರ ವರ್ಗದವರ ದೊಡ್ಡ ಸ್ಥಿತಿಯಲ್ಲಿ ಅವರಲ್ಲಿ ಯಾರು ಯಾರಲ್ಲಿ ಏನು ವ್ಯವಸ್ಥೆ ಹೇಗೆ ಎನ್ನುವುದರ ಬಗ್ಗೆ ಸ್ವಲ್ಪ ನಿರ್ಣಯಾಂಶವಾದ ನನ್ನ ಮಾತುಗಳನ್ನು ಕೇಳಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಭೀಷ್ಮ ಹೇಳ್ತಾನೆ, ಯೋಗಕ್ಷೋಮೈ ರಾಷ್ಟ್ರಸ್ಯ ರಾಜನ್ಯಾಯತ್ತಃ ಉಚ್ಯತೆ. ಇಡೀ ಊರಿನ ಅಂದ್ರೆ ದೇಶದ ರಾಜ್ಯದ ಎಲ್ಲಿಯವರೆಗೆ ಅವನ ಸೇನೆಯವರೆಗೆ ಅದರ ಯೋಗಕ್ಷೇಮ ಯಾರ ಕೈಯಲ್ಲಿ ಉಂಟು? ಅದು ದೊರೆಯ ಕೈಯಲ್ಲಿ ಅಲ್ವಾ? ಸರಿ, ದೊರೆಯ ಕೈಯಲ್ಲಿ ಇರುವುದು. ಪ್ರಜೆಗಳಿಗೆ ಏನು ಸಿಗಬೇಕು, ಏನು ಪ್ರಜೆಗಳಲ್ಲಿ ಉಳಿಬೇಕು, ಅದನ್ನೇ ಪ್ರತಿಯೊಬ್ಬ ಪ್ರಜೆಯ ಯೋಗಕ್ಷೇಮದ ಪೂರ್ಣವಾದ ಜವಾಬ್ದಾರಿ ರಾಜನಿಗೆ. ಅದನ್ನ ಹೇಳ್ತಾನೆ, ಯೋಗಕ್ಷೇಮ ರಾಷ್ಟ್ರಸ್ಯ ರಾಜನ್ಯಾಯತ್ತಃ, ರಾಜನಲ್ಲಿ ಅದು ನೆಲೆಗೊಂಡಿದೆ. ಆದರೆ ರಾಜನ ಯೋಗಕ್ಷೇಮ ಯಾರ ಕೈಯಲ್ಲಿ ಉಂಟು? ಯೋಗಕ್ಷೇಮಶ್ಚ ರಾಜ್ಞೋ ಹಿ ಸಮಾಯತ್ತ ಪುರೋಹಿತ, ಅದು ನೋಡಿಕೊಳ್ಳುವ ಪುರೋಹಿತ. ರಾಜನಿಗೆ ಆಪತ್ತು ಬರದು. ಈಗೇನಾಯ್ತು, ಪುರೋಹಿತ ಎನ್ನುವುದು ರಾಷ್ಟ್ರಕ್ಕಲ್ಲ ಅಂತ ಆಯ್ತು. ರಾಜನಿಗೆ ಏನಾದರೂ ತೊಂದರೆಯಾಗುವುದಾದರೆ ಅದನ್ನು ಮುಂದಾಗಿ ನೋಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಸಮಾಧಾನ, ಶಾಂತಿ, ಪೌಷ್ಟಿಕಾಚಾರಿ ಕರ್ಮಗಳನ್ನು ನಡೆಸಿಕೊಟ್ಟು ಅವನನ್ನು ಉದ್ಧಾರ ಮಾಡುವವ ಪುರೋಹಿತ. ಆದ್ರಿಂದ ಏನಾಯ್ತು, ಇಡೀ ದೇಶದ ಯೋಗಕ್ಷೇಮವನ್ನು ಹೊತ್ತುಕೊಳ್ಳುವವ, ವಹಿಸಿಕೊಳ್ಳುವವ ರಾಜನಾದ್ರೆ ರಾಜನ ಯೋಗಕ್ಷೇಮಗಳು ರಾಜನಿಗೇನು ಬರಬೇಕು, ರಾಜನದ್ದೇನು ಉಳಿಬೇಕು, ಅವನಿಗೆ ಹೇಗೆ ಒಳ್ಳೆದಾಗ್ತದೆ, ಅವನಿಗೆ ಹೇಗೆ ತೊಂದರೆಗಳು ನಿವೃತ್ತಿ ಆಗ್ತದೆ, ಅದನ್ನು ನೋಡಿಕೊಳ್ಳುವ ಪುರೋಹಿತ. ಹಾಗಾದ್ರೇನದು, ಅಷ್ಟು ಜನರನ್ನು ನೋಡಿಕೊಳ್ಳುವ ಒಬ್ಬ ರಾಜ ಇದ್ದರೂ ರಾಜನನ್ನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಹೋಗುವುದರಿಂದ ಪುರೋಹಿತ ಎಲ್ಲರನ್ನು ನೋಡಿದ್ದವನು ಹೇಳುವ ವಾಕ್ಯಕ್ಕೆ ಅರ್ಥ ಆಯ್ತು, ಅದು ತೊಂದರೆ ಇಲ್ಲ. ತಂದೆ ಹೇಳಿದಾಗೆ ಮಗು ಕೇಳುತ್ತದೆ ಅಂತ ಆದ್ರೆ ಆ ತಂದೆ ಅವನ ತಂದೆ ಹೇಳಿದಾಗೆ ಕೇಳುತ್ತಾನೆ, ಇಷ್ಟಪಡ್ತಾನೆ ಅಂದಾಗ ಮೊಮ್ಮಗನು ಇಷ್ಟಪಡ್ತಾನೆ, ಕೇಳ್ತಾನೆ ಅಂತಲೇ ಅರ್ಥ. ಇವನಿಂದ ಮಾಡಿಸ್ಲಿಕ್ಕೆ ಬರುವುದರಿಂದ ಕೆಲಸ. ಹೀಗಾಗಿ ಬಹಳ ಅದ್ದೂರಿಯಾಗಿ ಪುರೋಹಿತನದ್ದು ವಿಶೇಷವಾದಂತಹ ಅದೆಂದು ಸಮಾಯತ್ತ ಅಂತಾರೆ. ಅದು ಭಗವಂತನ ಮೇಲಿನ ಪ್ರೀತಿ ಅತಿಶಯದಿಂದ ಅವನಂತಹ ಲಾಭವನ್ನು ಮಾಡಿಕೊಂಡು ನಮಗೆ ತಮಾಷೆ ಕಾಣ್ತದೆ. ದೇಶದ ಆಗು ಹೋಗುಗಳ ಬಗ್ಗೆ ದೊರೆ ತಲೆ ಕೊಡ್ತಾನೆ, ದೇಶದ ದೊರೆಯ ಬಗ್ಗೆ ಪುರೋಹಿತನಲ್ಲಿ ಇರುವಂತದ್ದು ಹೇಳಿದ್ರೆ ಹೇಗೆಂದ್ರೆ ಪುರೋಹಿತ ದೇವರಲ್ಲಿ ಕೇಳಿಕೊಂಡಿದ್ದಾನೆ ರೀ. ಹಾಗೆ ಇದು ಧರ್ಮಕರ್ಮದಲ್ಲಿ ಆಗುವಂತಹ ಕಥೆ. ಅವನು ಹೇಗೆ ರಾಜನ ನೋಡಿಕೊಳ್ತಾನೆ, ಹೇಗೆ ರಾಜನಿಗೆ ಯೋಗಕ್ಷೇಮ ಹಾಕ್ತಾನೆ ಹೇಳಿದ್ರೆ ಅವನು ದೇವರ ಪ್ರಾರ್ಥನೆಯಿಂದಾಗಿ. ಅದೇ ದೊಡ್ಡ ವಿಷಯ. ಅವನ ಕರ್ಮತಂತ್ರದಿಂದ ಆಗುವಂಥದ್ದು ಇದು. ಆದ್ರಿಂದ ಸಮಾಯತ್ತ ಅಂದಲ್ಲ ಹೇಳಿ ರಾಜನ್ಯಾಯತ್ತ ಅಂದದ್ದು. ಊರಿನ ಸುದ್ದಿ ರಾಜನ ಮೇಲೆ ಇದೆ ಸರಿ, ಆದ್ರೆ ಎಲ್ಲ ಊರಿನ ಜನರು ಶುದ್ಧವಾಗಿ ಸುಖವಾಗಿರ್ತಾರ. ಆದ್ರೆ ರಾಜನನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ತಾನೆ. ಅದಕ್ಕೆ ವ್ಯವಸ್ಥಿತವಾದಂತಹ ಧಾರ್ಮಿಕವಾದ ಚಿಂತನೆಯನ್ನು ಪುರೋಹಿತ ಮಾಡಿರ್ತಾನೆ ಆ ಲೆಕ್ಕದಲ್ಲಿ. ಅದು ಹೇಗೆ ಯೋಗಕ್ಷೇಮವನ್ನು ನಡೆಸಿಕೊಡ್ತಾರೆ ಕೇಳಿದ್ರೆ, ಯೋಗಕ್ಷೇಮ ಅಂದ್ರೆ ಹೀಗಾಗ್ತದೆ ಅಂದ್ರೆ, ಯೋಗಕ್ಷೇಮ ಅಂದ್ರೆ ಆಪತ್ತು ಬಾರದಂತೆ ನೋಡಿಕೊಳ್ಳುವುದು ಅಂತ ನಾನು ಅರ್ಥ ವಿವರಣೆ ಮಾಡಿದ್ದೇನೆ. ಅದನ್ನು ಭೀಷ್ಮರು ಹೇಳ್ತಾರೆ ಬಹಳ ಚಂದವಾಗಿ, ಯತ್ರ ಅದೃಷ್ಟಂ ಭವತಿ ಯತ್ರ ಅದೃಷ್ಟಂ ಭಯಂ ಬ್ರಹ್ಮ ಪ್ರಜಾನಾಂ ಶಮಯತ್. ಪ್ರಜೆಗಳಿಗೆ ಕಾಣದ ರೀತಿಯಲ್ಲಿ ಎಲ್ಲಿಯಾದರೂ ತೊಂದರೆಗಳಾದರೆ ಅವರು ಹೇಳಿಕೊಂಡಂತೆ ಅಲ್ಲ, ಅವರ ಲೋಕದವರು ಸೇರಿ ಮಾಡಿಕೊಂಡದ್ದಲ್ಲ. ಅದರಿಂದ ರಾಜರ ಆ ಕ್ಷೇತ್ರದಲ್ಲಿ, ಪ್ರಜೆಗಳಲ್ಲಿ, ರಾಷ್ಟ್ರದಲ್ಲಿ ಇರತಕ್ಕಂತಹ ತೊಂದರೆ ಕಾಣದೇ ಇರುವಂತದ್ದಿದ್ರೆ ಅದನ್ನು ಮುಖ್ಯವಾಗಿ
ಬ್ರಹ್ಮಶಕ್ತಿ ನೋಡಿಕೊಳ್ತದೆ. ಪುರೋಹಿತನ ದೊಡ್ಡ ಕೆಲಸ ಕಾಣದೇ ಇರತಕ್ಕಂತಹ ಏನಾದರೂ ಕ್ಷುದ್ರ ಶಕ್ತಿಗಳು, ಅದರಿಂದ ಭಯ, ದೇಶಕ್ಕೆ ಹಾನಿ ಇದ್ರೆ ಅದನ್ನು ತೊಡೆಗೆ ಹಾಕ್ತಾರೆ. ಇದು ಅವರ ಕೆಲಸ. ಮತ್ತೆ ದೃಷ್ಟಂಚ ರಾಜ ಬಾಹುಬ್ಯ, ಎದುರಲ್ಲಿ ಬರತಕ್ಕ ಕಾಣುವ ತೊಂದರೆಗಳಿದ್ರೆ, ಕಾಣದ್ದು ಈ ಅತಿವೃಷ್ಟಿ ಆದಿಗಳಿಗೆ ಅಥವಾ ಆರೋಗ್ಯದ ಕತೆ, ವಿಶೇಷವಾದಂತಹ ವೈರಾಣುಗಳ ಪ್ರವೇಶ, ವಿಷ ಜಂತುಗಳ ಪ್ರವೇಶ, ಇವನ್ನೆಲ್ಲ ನಿಲ್ಲಿಸುವ ಯಾರು? ಒಬ್ಬ ಪುರೋಹಿತ. ಅವನು ಮೊದಲೇ ಗೊತ್ತಾಗ್ತದೆ ಏನಾಗ್ತದೆ ಅದೇನು. ಹಾಗಾಗಿ ರಾಜ ಏನ್ ಮಾಡ್ತಾನೆ, ರಾಜನಿಗೆ ಕಾಣುವ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬರ್ತದೆ. ಅದು ಯಾವುದರಿಂದ ಅವನು ಬಗೆಹರಿಸುವುದು? ಬಾಹುಬ್ಯ, ತೋಳ್ಬಲದಿಂದ. ಅವನಿಗೆ ರಟ್ಟೆ ಬಲ, ಅದೇ ಮುಖ್ಯ. ಅದರಿಂದ ಅವನು ಕಾಣುವ ಶಕ್ತಿಗಳನ್ನೆಲ್ಲ, ತೊಂದರೆಗಳನ್ನೆಲ್ಲ, ಕಳ್ಳರಿದ್ರೆ, ವಂಚಕರಿದ್ರೆ ಅವರನ್ನು ಬಗ್ಗಿ ಬಡಿಯುವ ಮೂಲಕ, ಗಡಿಯಾಚೆ ದೂಡುವ ಮೂಲಕ ಅವನದನ್ನು ಮಾಡಲಿಕ್ಕೆ ಆಗ್ತದೆ. ದೃಷ್ಟವಾದ ವಿಷಯದಲ್ಲಿ ಯೋಗಕ್ಷೇಮವನ್ನು ರಾಜ ನೋಡಿಕೊಳ್ಳುತ್ತಾನೆ. ಆದ್ರಿಂದ ಅಂತ ರಾಜ್ಯ ಭಾರಿ ಗಮ್ಮತ್ತಲ್ಲಿ, ತದ್ರಾಜ್ಯಂ ಸುಖಮೇಧದೆ ಅಂತ ಅಂತ ರಾಜ್ಯ ಅದೃಷ್ಟವಾದ ಕರ್ಮಾಂಗಗಳನ್ನೆಲ್ಲ ಪುರೋಹಿತ ಭಾಗದಲ್ಲಿ ವಸಿಷ್ಠಾದಿಗಳು ಮಾಡ್ತಾ ಇದ್ರೆ, ದೃಷ್ಟವಾದ ಕೆಲಸಗಳಲ್ಲಿ ಯೋಗಕ್ಷೇಮದ ನೆಲೆಯಲ್ಲಿ ರಾಜ ಕೂತಿದ್ರೆ ಇದು ಆಗುವಂತ ಕತೆ ಅಂತ ವಾಸ್ತವವಾಗಿ. ಹೀಗೆ ರಾಜ ಮತ್ತೆ ಈ ಪುರೋಹಿತ ಒಟ್ಟಿಗಿದ್ದುಕೊಂಡು ಒಳಗಿನ ಹೊರಗಿನ ಶತ್ರುಗಳ ನಿಗ್ರಹದಲ್ಲಿ, ಸಂಪತ್ತನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ಪಾತ್ರರಾದ್ರ ಅನ್ನುವುದಕ್ಕೊಂದು ಚಂದವಾದ ಕಥೆಯನ್ನು ಹೇಳ್ತಾರೆ ಭೀಷ್ಮರು. ಮುಚುಕುಂದ ಮತ್ತು ಕುಬೇರ. ಮುಚುಕುಂದ ವೈಶ್ವರ್ಸ್ ಕುಬೇರ ಅಲಕಾಪಟ್ಟಣದ ದುಡ್ಡಿನ ಒಡೆಯ. ಯಾರ ಪರಿಚಯ ಇಲ್ಲದಿದ್ರೂ ನಮಗೆ ಕುಬೇರನ ಪರಿಚಯ ಇರುತ್ತದೆ. ಈ ಕಥೆಯಲ್ಲಿ ಬರ್ತಾನೆ ನೋಡುವ. ಮುಚುಕುಂದ ಏನು ಮಾಡಿದ? ಭಾರಿ ದೊಡ್ಡ ಮುಚುಕುಂದ, ನಿಮಗೆ ಗೊತ್ತಲ್ಲ, ಮುಚುಕುಂದ ಪ್ರಸಾದ ಕೃತ ಹೇಳಿ ಕೃಷ್ಣನ ಲೀಲೆಗಳ ಪಟ್ಟಿಯಲ್ಲಿ, 108 ಲೀಲೆಗಳ ಪಟ್ಟಿಯಲ್ಲಿ ಅದು ಒಂದು ವಿಷಯ. ದೇವತೆಗಳಿಗೆ ಸಹಾಯ ಮಾಡಿದ ರಾಜ, ಕೊನೆ ಹೊತ್ತಿನಲ್ಲಿ ನಿದ್ದೆ ಮಾಡಿ ಎದ್ದವ, ಕೃಷ್ಣನ ವಿರೋಧಿಯಾದ ಕಾಲಯವನನ್ನು ಸಂಹಾರಕ್ಕೆ ಕಾರಣನಾಗ್ತಾನ. ಯುಗಾಂತರದ ಜೀವಿಯಾದ್ದರಿಂದ ಮತ್ತೆ ದ್ವಾರಕೆಯಲ್ಲಿ ಅಲ್ಲಿ ಕೃಷ್ಣನಲ್ಲಿ ಉಳಿಯದೆ ಸೀದಾ ಮಥುರೆಯನ್ನು ಬಿಟ್ಟು ತಪಸ್ಸಿಗೆ ಹಿಮಾಲಯದವರೆಗೆ ಸಾಗಿದ್ದಾನೆ. ಬಹಳ ಎತ್ತರದ ವ್ಯಕ್ತಿ, ಎಲ್ಲ ಗೊತ್ತು ನಮ್ಮ ಕಥೆ ಎಲ್ಲ. ಹಾಗಾಗಿ ಮುಚುಕುಂದ ಅವನು ಒಂದ್ಸರ್ತಿ ಕುಬೇರನಲ್ಲಿಗೆ ಹೊರಟ. ದುಡ್ಡಿದ್ದವರಲ್ಲಿಗೆ ವಿಜಯ ಯಾತ್ರೆ ಹೊರಟ. ಅಲ್ಲಿ ಹೋಗಿ ಪ್ರದರ್ಶನ ಮಾಡಿದ ತನ್ನ ಬಲ. ಕುಬೇರನಿಗೆ ಅಸಮಾಧಾನ ಆಯಿತು. ಒಬ್ಬ ಮನುಷ್ಯ ಲೋಕದ ರಾಜ ದೇವಲೋಕಕ್ಕೆ ಸಾಗಿ ಬೊಕ್ಕಸಡೆಗೆ ಬಂದು ಹೋರಾಟ ಮಾಡಿ ಅದನ್ನು ಹೊತ್ಕೊಂಡು ಹೋಗ್ತಾನೆ, ಎಗರಿಸ್ತಾನೆ ಅಂದ್ರೆ ಅದಕ್ಕೆ ಅವನು ತನ್ನ ರಕ್ಕಸ ಪಡೆಯನ್ನು ಸೃಷ್ಟಿ ಮಾಡಿ ಕಳಿಸಿದ, ಹೋಗಿರಿ ಅಂತ. ಬಂದವು ಭೀಕರವಾದಂತಹ ಹೋರಾಟವನ್ನು ಮಾಡಿ ತೇ ಬಲಾದ ಅವವೃದ್ಧಿ ಮುಚುಕುಂದಸ್ಯ ವಿಶೇಷವಾಗಿ ಬಂದವರೆಲ್ಲ ಆ ಮುಚುಕುಂದನ ಸೈನಿಕರನ್ನೆಲ್ಲ ಧೂಳಿಪಟ ಮಾಡಿದ್ರು, ಬಡದಾಕಿದ್ರು. ಅವರನ್ನು ಒಂದು ದೃಷ್ಟಿಯಿಂದ ಕೆಲವರನ್ನೆಲ್ಲ ಹತನಗೊಳಿಸಿ ಸಾಯಿಸಿ ಬಿಟ್ಟಿದ್ದಾರೆ. ಈ ರೀತಿಯಾಗಿ ದೈತ್ಯರು ಅಂದ್ರೆ ರಾಕ್ಷಸರು, ಕುಬೇರನ ಭೃತ್ಯರು, ಮುಚುಕುಂದನ ಏನೊಂದು ಇದ್ದಾರೆ ಜನರು, ಪರಿವಾರದವರನ್ನು ಮುಗಿಸಿದ. ಇದರಿಂದ ಅಸಮಾಧಾನ ಆಯಿತು ಮುಚುಕುಂದನಿಗೆ. ಸೋಲು ಕಂಡಿತು ಅಂತ ಸಂಪತ್ತನ್ನು ಗೆಲ್ಲಿಕ್ಕೆ ಹೋದವ. ಪುರೋಹಿತರಿದ್ದಾರೆ ವಸಿಷ್ಠರು, ಬೈದ ಗರ್ಹಯಾಮಾಸ ವಿದ್ವಾಂಸ, ತಿಳಿದ ಪುರೋಹಿತರಿಗೆ ಬೈದ, ನೀವೆಲ್ಲ ಇದ್ದುಕೊಂಡು ಆಗಿಕೊಂಡು ನಾವೆಲ್ಲ ಸೋಲುವುದೇನು? ಸಂಪತ್ತು ಬೇಕಾದ್ರೆ ತರಲಿಕ್ಕೆ ಬರಬೇಕಲ್ಲ, ನಮಗೆ ಪ್ರಯೋಜನ ಇಲ್ಲ ನೀವು ಅಂತ ಅವರನ್ನು ಬೈದಾಗ ಅವರೇನ್ ಮಾಡಿದ್ರು? ಉಗ್ರಂ ತತಃ ಉಗ್ರಂ ತಪಸ್ತತ್ವ ವಸಿಷ್ಠ ಧರ್ಮವಿತ್ತವ, ಒಳ್ಳೆ ತಪಸ್ಸು ಮಾಡಿದ. ಅದು ಅಸ್ಥಾನದಲ್ಲಿ ಅಯೋಗ್ಯವಾದದ್ದಲ್ಲ, ಯೋಗ್ಯವಾಗಿಯೇ ಮಾಡಿದ. ಮುಚುಕುಂದನಂತಹ ಯೋಗ್ಯವಾದ ರಾಜನಿಗೆ ಸಂಪತ್ತು ಬೇಕು ಅನ್ನುವ ಹಾಗೇ ನೆಲೆಯಲ್ಲಿಯೇ ವಿಶೇಷವಾಗಿ ವಸಿಷ್ಠರು ಬಹಳ ಜೋರಾದ ತಪಸ್ಸು ಮಾಡಿದರು. ಉಗ್ರಂ ಅಂತ, ಉಗ್ರಂ ತಪಸ್ತತ್ವ ವಸಿಷ್ಠ ಧರ್ಮವಿತ್ತಮ, ಅವರಿಗೆ ಗೊತ್ತು ಧರ್ಮ ಅಂದ್ರೆ ಏನು ಅಂತ. ಅದೇನು ತಪ್ಪು ಹೇಳಿದ್ದಲ್ಲ, ಧರ್ಮವನ್ನು ತಿಳ್ಕೊಂಡೆ. ರಕ್ಷಾಂಸಿ ಉಪಾವಧೀತ್ ತತ್ರ, ರಾಶಿಗಟ್ಟಲೆ ಹೋರಾಟಕ್ಕೆ ಬಂದಿರ್ತ ರಾಕ್ಷಸರನ್ನು ಅವರು ಸಂಹಾರ ಮಾಡಿದರು. ರಾಜನಿಗೆ ಅವಕಾಶ ಮಾಡಿಕೊಟ್ರು, ಇನ್ನೇನು ಮಾತಾಡುವಾಗಿಲ್ಲ. ರಾಜ ಈಗ ನಿರ್ಲಿಪ್ತವಾಗಿ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬರ್ತದೆ. ಮಾಡಿದ, ಹಾಗೆ ಆಯಿತು. ಅಲ್ಲಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂತ ಜಾಗ ಮಾಡಿಕೊಟ್ಟದ್ದರಿಂದ ಒಳ್ಳೆ ರೀತಿಯಿಂದ
ಆಗ ಕುಬೇರ ಬರ್ತಾನೆ, ಹೇಳುತ್ತಾನೆ, ಅಯ್ಯ, ನನ್ನ ಪಡೆಗಳನ್ನೆಲ್ಲ ನುಚ್ಚು ನೂರು ಮಾಡಿದೆ, ಸರಿ, ನಿನ್ನ ಪಡೆಗಳಿಗೂ ಪೆಟ್ಟಾಗಿದೆ ಆದ್ರಿಂದ ಅಂತೇಳಿ ನೀನೀಗ ನನ್ನ ಮೇಲೆ ಬಂದಿದ್ದೀಯಲ್ಲ, ಹೋರಾಟಕ್ಕೆ ದಂಡೆತ್ತಿಕೊಂಡು ಬಂದಿದ್ದೀಯಲ್ಲ, ಇದು ಸರಿ ಇಲ್ಲ ಅಂತಾನೆ ಕುಬೇರ. ಯಾಕೆಂದ್ರೆ ನನ್ನನ್ನು ಹೆಚ್ಚಿನವರೆಲ್ಲ ಬಂದು ಬಹಳ ಹತ್ತಿರದಲ್ಲಿ ಸೇವೆ ಮಾಡ್ತಾರೆ, ನಿನ್ನ ಹಿಂದಿನವರೆಲ್ಲ ರಾಜರೆಲ್ಲ, ಸೂರ್ಯವಂಶ ದೊರೆಗಳೆಲ್ಲ ಆಗಮ್ಯ ಪರಿಭಾಸಂತೆ ನನ್ನನ್ನು ಉಪಾಸನೆ ಮಾಡ್ತಾರೆ, ಕೇಳ್ತಾರೆ. ಧನಾಧಿಪತಿಯೇ ತುಭ್ಯಂ ಹೇಳಿಕೊಂಡು ನಮಸ್ಕಾರ ಪೂಜೆ ಪುನಸ್ಕಾರಗಳನ್ನೆಲ್ಲ ನನ್ನ ಹೆಸರಲ್ಲಿ ಮಾಡ್ತಾನೆ, ನಾನು ಅವರಿಗೆ ಕೊಡುತ್ತೇನೆ. ಅವರು ನಮ್ಮ ಮಾಮೀಶಂ ಸುಖ ದುಃಖಯೋ, ಅವರು ನನ್ನ ಪೂಜೆ ಪುನಸ್ಕಾರದಿಂದ ಕಂಗೊಳಿಸುವುದು ಹೇಗೆ ಕೇಳಿದ್ರೆ, ನಾನು ಅವರಿಗೆ ದೊರೆಯಾಗಿದ್ದೆ, ನನ್ನನ್ನು ದೊರೆತನದಲ್ಲಿ ಅವರು ನೋಡ್ತಾರೆ, ನಾನೇ ಸುಖ ಕೊಡುವುದು ದುಃಖ ಕೊಡುವುದು ಅವರಿಗೆ ಗೊತ್ತಿದೆ. ಸಂಪತ್ತು ಕೊಟ್ಟರೆ ದುಃಖ ಆಗುತ್ತೆ, ಅಲ್ಲ ಸುಖ ಆಗುತ್ತೆ, ಸಂಪತ್ತು ಹೋದ್ರೆ ಸುಖ ಆಗುತ್ತೆ, ಅಲ್ಲ ದುಃಖ ಆಗುತ್ತೆ. ಅದು ಒಬ್ಬೊಬ್ಬರು ಅವರು. ಹಾಗಾಗಿ ಕೆಲವರಿಗೆಲ್ಲ ರೋಗ ಬಂದ್ರೆ ಖುಷಿ, ಯಾಕೆಂದ್ರೆ ಅದೊಂದು 10 ಜನರಲ್ಲಿ ಹೇಳಿಕೊಂಡು ತಿರುಗಲಿಕ್ಕೆ ಆಗ್ತದೆ ಅಂತ, ಮತ್ತೆ ಆಸ್ಪತ್ರೆಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತದೆ ಅಂತ. ಅಲ್ಲ ಸುಮ್ಮನೆ ಅದು ಬಿದ್ದುಕೊಳ್ಬಹುದಲ್ಲ, ಅದು ಓಡಿಸ್ತಾರೆ ಅವರು ನೋಡಿ. ಹಾಗೊಂದು ಕಥೆ ಇದೇ. ಕೆಲವರಿಗೆ ಹಾಗೆ ಸಂಪತ್ತು ಇದ್ರೆ ಕೆಲವರಿಗೆ ಸುಖ, ಕೆಲವರಿಗೆ ಸಂಪತ್ತು ಹೋದ್ರೆ ಸುಖ, ಕೆಲವರ ಸಂಪತ್ತು ಇಲ್ಲದಿದ್ರೆ ಸುಖ, ಕೆಲವರ ಸಂಪತ್ತು ಬಂದ್ರೆ ಸುಖ, ಹೀಗೆಲ್ಲ ವ್ಯದ್ವಾದದ್ದು. ಇವ್ ಹೇಳ್ತಾರೆ, ನನ್ನಲ್ಲೇನವರು ಸುಖ ದುಃಖಯೋ ಅಮೀಶಂ ಪರಿಭಾಸಂತೆ, ಅವರು ತಮ್ಮ ಒಳ್ಳಿತಿ ಕೆಳಗಿಗೋಸ್ಕರ ನನ್ನ ಹತ್ರ ಬರುವುದು, ನನ್ನನ್ನು ದೊರೆ ಅಂತ ಗುರುತಿಸುವುದು, ನಾನು ಅವರಿಗೆ ಕೊಡುವುದು. ಈ ಕರ್ಮ. ನೀನೆಂಥದ್ದು ಹೋರಾಟ ಮಾಡಲಿಕ್ಕೆ ಬಂದದ್ದು? ಹೋರಾಟ ಮಾಡಲಿಕ್ಕೆ ಬಂದು ಸೋಲಿಕ್ಕೆ ಹೋಗುವಾಗ ವಸಿಷ್ಠರನ್ನು ಜಪ ಮಾಡಿಸಿ ಒಂದಿಷ್ಟು ನಮ್ಮಲ್ಲಿ ಶಕ್ತಿ ತುಂಬಿಸಿ ಮತ್ತೆ ಹೋರಾಟ ಮಾಡಿ ನಮ್ಮನ್ನು ಸಾಯಿಸಿದ್ಯಲ್ಲ. ನಿನಗೆ ತಾಕತ್ತಿದ್ರೆ ನನ್ನೊಟ್ಟಿಗೆ ಹೋರಾಟಕ್ಕೆ ಬರಬೇಕಂತ ಕುಬೇರ. ಬಾಹುವೀರ್ಯಂತೆ ಯದ್ಯಸ್ತಿ ಬಾಹುವೀರ್ಯಂತೆ ತದ್ದರ್ಶಯಿತು ಮರಹಸಿ. ನಿನಗೆ ತಾಕತ್ತಿದ್ರೆ ರಟ್ಟೆಯಲ್ಲಿ ನಮಗೆ ತೋರಿಸು. ನೀನ ವಸಿಷ್ಠರಲ್ಲಿ ಬ್ರಾಹ್ಮಣರಲ್ಲಿ ಜಪ ಮಾಡಿಸಿ ತಪಸ್ಸು ಮಾಡಿಸಿ ಉಗ್ರವಾದ ನೆಲೆಯಲ್ಲಿ ನಮ್ಮನ್ನೆಲ್ಲ ವರಬುದ್ಧ ಬಲದಿಂದ ದೂರ ಮಾಡೋದಕ್ಕಿಂತ ಸಹಜವಾದ ಹೋರಾಟ ಮಾಡು. ನಿನ್ನ ಬಾಹುಬಲ ತೋರಿಸು. ಉಂಟು ಅಂತ ಹೇಳ್ತಿ ಜಾಸ್ತಿ ತಮಾಷೆ ಮಾಡಿದ ಹಾಗೆ ಉಂಟಿದ್ದು. ಒಂದೊಮ್ಮೆ ನಿನ್ನಲ್ಲಿ ತಾಕತ್ತಿದ್ದರೆ ತೋರಿಸು ಬಾ ಅಂತ. ಆಗ ಏನು ಸೋಲ್ತಾನ ಮುಚ್ಚುಕೊಂಡ ಹೇಳ್ತಾನೆ, ಎಂತ ಹೇಳುದು, ನಾನು ಹೋರಾಟಕ್ಕೆ ಬರಬೇಕು. ನಾನು ಹೋರಾಟಕ್ಕೆ ಬರಲಿಕ್ಕೆ ಒಂದು ಉಂಟ ಹೋರಾಟದ ಲೆಕ್ಕಾಚಾರದಲ್ಲಿ. ಬ್ರಹ್ಮಕ್ಷತ್ರಂ ಇದಂ ಸೃಷ್ಟಂ ಏಕಯೋನಿ ಸ್ವಯಂಭುವ. ಚತುರ್ಮುಖ ಸೃಷ್ಟಿ ಮಾಡುವಾಗಲೇ ಬ್ರಹ್ಮ ಮತ್ತೆ ಕ್ಷತ್ರ ವರ್ಗವನ್ನು ಒಟ್ಟಿಗೆ ಬಂದದಲ್ಲ. ಬ್ರಹ್ಮನನ್ನು ತಂದಿಟ್ಟು ಕ್ಷತ್ರವನ್ನಿಟ್ಟು ಈ ವರ್ಗದವರು ಮಾಡುವ ಸಾಧನೆಗಳಿಗೆ ಈ ವರ್ಗದವರು ಸಹಾಯ ಮಾಡುತ್ತಾರೆ, ರಕ್ಷಣೆ ಕೊಡ್ತಾರೆ, ಪ್ರೊಟೆಕ್ಷನ್. ಅದು ಒಟ್ಟಿಗೆ ಇದು ಒಂದೇ ವಿಷಯದಲ್ಲಿ ಆಲೋಚನೆಯಲ್ಲಿ ಸೃಷ್ಟಿಯಾದದ್ದು. ಅದರಿಂದ ನಾನು ಮುಚ್ಚಳ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಹೇಳಿಕೊಳ್ಳುವ ಹಾಗೆ ಬಹಳ ಚೆಂದಾಗಿ ರಾಜನಾದವ ಪೌರೋಹಿತ್ಯರಿಂದ ಸಂಪಾದನೆ ಮಾಡಿಕೊಂಡೇ ಧರ್ಮಕರ್ಮಗಳಿಂದ ಹೋರಾಟವನ್ನು ಮಾಡಿ ಗೆಲ್ಲಬೇಕು. ನಾನೊಬ್ಬರೇ ತೋರಿಸಬೇಕು ಹೋರಾಟ ಅಂದ್ರೆ ಇದು ನನ್ನದೇ ಕ್ರಮವೇ ಹಾಗೆ. ಬ್ರಹ್ಮದೇವರು ಹೇಳಿದ್ದಾರೆ, ಒಟ್ಟಿಗೆ ಬಂದದ್ದು ನಾವು ಅಂತ ಹೇಳಿಕೊಂಡು ಒಟ್ಟಿಗೆ ತಂದಿದ್ದಾರೆ, ಅವರು ತಂದಿರ್ತಾರೆ. ಅದರಿಂದ ಒಟ್ಟು ಸೇರಿ ನಮ್ಮದು ವ್ಯವಸ್ಥೆ. ತಪೋ ಮಂತ್ರ ಬಲಂ ನಿತ್ಯಂ ಬ್ರಾಹ್ಮಣೇಶು ಪ್ರತಿಷ್ಠಿತ. ತಪಸ್ಸು ಮಂತ್ರ ಇದರ ಶಕ್ತಿಯೆಲ್ಲ, ಚಿಂತನೆ ಆಲೋಚನೆ ವೇದ ಪಾಠ ಅನುಸಂಧಾನ ಇದೆಲ್ಲದರ ಸಾಮರ್ಥ್ಯ ಪೂರ್ತಿ ಮಂತ್ರದ ಬಲ ಅದು ಬ್ರಾಹ್ಮಣರಲ್ಲಿ ಉಂಟು. ಮತ್ತೆ ಅಸ್ತ್ರಬಾಹುಬಲಂ ನಿತ್ಯಂ ಕ್ಷತ್ರಿಯೇಶು ಪ್ರತಿಷ್ಠಿತ. ಕ್ಷತ್ರಿಯರಲ್ಲಿ ತೋಳಬಲ ಇದೆ, ಅಸ್ತ್ರಗಳ ಬಲ ಇದೆ, ಆಯುಧಗಳ ಬಲ ಇದೆ. ಅವರು ಅದರಿಂದ ಬಲವನ್ನು ತೋರಿಸ್ತಾರೆ. ಇವರು ತಪಸ್ಸಿನಿಂದ ಮಂತ್ರ, ಅವರಿಗೆ ಮಂತ್ರವೇ ಅಲ್ಲಿ ಕಾಣೆ, ಇವರಿಗೆ ಮಂತ್ರ ಇಲ್ಲ. ನಿಜವಾಗಿ ಬಾಣದಲ್ಲಿಯೇ ಬಡಿತಾರೆ. ಹಾಗೆ ಇದೆರಡು ಒಟ್ಟೊಟ್ಟಿಗೆ ಇರುವಂತದ್ದು. ನಾನು ಒಟ್ಟೊಟ್ಟಿಗೆ ಇಟ್ಟುಕೊಂಡೆ ನಾನು ಸೇವೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಸೋತೆ ಅಂತೇನಿಲ್ಲ, ನಾನು ಸೋತದ್ದಲ್ಲ, ಸೋಲುವುದಿಲ್ಲ. ನೀನು ಹೇಳಿದಾಗೆ ನಾನೊಬ್ಬನೇ ಬಂದು ತಾಕತ್ತು ತೋರಿಸಬೇಕಾಗಿಲ್ಲ, ಇವರೆಲ್ಲ ನನ್ನದೇ ಒಂದೇ ಅಂತ. ಹಾಗಾಗಿ ಮುಜುಗಂದ ಹೇಳಿಯೇ ಬಿಟ್ಟ. ವಾಸ್ತವವಾಗಿ ಬಹಳ ಚಂದವಾಗಿ ಹೇಳಿದ. ನಾನು ಮಾಡಿದ ತಪ್ಪಿಲ್ಲ ಹೇಳಿಕೊಳ್ಳುವ ನೆಲೆಯಲ್ಲಿ ಇವನಿಗೆ ಅರ್ಥ ಆಯಿತು. ಯೋಚನೆ ಮಾಡಿದ, ನನಗೆ ಆಯ್ತು ಅಂತ. ಪ್ರಸಾದಿ ಪೃಥ್ವೀಂ ಕೃಷ್ಣಾಂ ಮದ್ದತ್ತಾಂ ಅಖಿಲಾಮಿಮಾಂ. ಮೊದಲು ಹೇಳ್ತಾನೆ ಕುಬೇರ, ನಾನು ನಿನಗೆ ಕೊಡ್ಲಿಕ್ಕೆ ಯುದ್ಧಕ್ಕೆ ನಿಂತದ್ದು ಯಾಕೆಂದ್ರೆ ಎಲ್ಲರಿಗೂ ಎಲ್ಲವೂ ಕೊಡುವ ಹಾಗೆ ಇಲ್ಲ. ಕುಬೇರನಲ್ಲಿ ಬಂದ ತಕ್ಷಣ ದುಡ್ಡು ಕೊಡ್ತಾರೆ ಅಂತ ಜನ ತಿಳ್ಕೊಂಡಿದ್ದಾರೆ, ಅಲ್ಲ. ನನಗೊಂದು ಆದೇಶ ಉಂಟು, ವ್ಯವಸ್ಥೆ ಉಂಟು. ನಾಹಂ ಅವನು ಹೇಳ್ತಾನೆ,
ನಾನು ಯಾವಾಗಲೂ ಬೇಕಾದವರಿಗೆ ಬೇಕಾದನ್ನು ಕೊಡುವಾಗ ನಾಹಂ ರಾಜ್ಯಂ ಅನಿರ್ದಿಷ್ಟಂ ಕಸ್ಮೈಚಿತ್ ವಿದಧಾಮ್ಯತ. ನಾನು ಯಾರಿಗೂ ಅವರಿಗೆ ಹೇಳಿಸದೇ ಇರತಕ್ಕಂತಹ ಸಂಪತ್ತು ಕೋಶ ಎಲ್ಲ ಕೊಟ್ಟದ್ದಿಲ್ಲ. ಅವರ ಯೋಗ್ಯತೆಯಲ್ಲಿ ಅವರಿಗೆ ಕೊಡಬೇಕು ಅಂತ ಮೇಲಿನ ಆದೇಶ ಇದ್ರೆ, ಭಗವಂತನ ವಿಶೇಷವಾದಂತಹ ಅನುಗ್ರಹ ಇದ್ರೆ ಅಂತವರಿಗೆ ನಾನು ಕೊಡುತ್ತೇನೆ. ಮತ್ತೆ ನಾಚಿಂದೇವಾಪಿ, ಮತ್ತೆ ಯಾರದ್ದು ನಾನು ಹೇಳ್ಕೊಳ್ಳುವುದಿಲ್ಲ. ನಿರ್ದಿಷ್ಟಂ ಇತಿ, ವಾಸ್ತವವಾಗಿ ಯಾರದ್ದಾದ್ರೂ ಕದಿಯುವುದು ನಾನು, ಕೊಡುವುದು ನಾನಲ್ಲ, ಕದಿಯುವುದು ನಾನಲ್ಲ. ದೇವರು ಕೊಟ್ಟದ್ದರಲ್ಲಿ ಅವರಿಗೆ ಹೆಚ್ಚಿಗೆ ಆಗದಂತೆ ಇದ್ರೆ ನಾನೇ ಕೊಡ್ಲಿಕ್ಕಿಲ್ಲ, ದೇವರು ಕೊಡ್ಲಿಕ್ಕೆ ಬಿಡುವುದಿಲ್ಲ. ಅವರಲ್ಲಿ ಉಳಿಬೇಕಾದ್ರೆ ಉಳಿತದೆ. ಅದನ್ನ ಯಾರಲ್ಲಿ ಆದ್ರೂ ಇದ್ದದ್ದಿದ್ರೆ ಹೇಳ್ಕೊಳ್ಳಿಕ್ಕೂ ನಾವು ಅಧಿಕಾರ ಅಲ್ಲ, ಅವರಿಗೆ ಅದು ಹೇಳಿಸದೆ ಉಂಟು. ಅದನ್ನ ನಾಚಿಂದೇ ವಾಪಿ ನಿರ್ದಿಷ್ಟಂ ಇತಿ ಜಾನೀಹಿ ಪಾರ್ಥಿವ. ಹಾಗಾಗಿ ನಾನು ಮೋಸ ಮಾಡಿದೆ, ಹೆಚ್ಚು ಕಡಿಮೆ ಮಾಡಿದೆ, ಕೊಡದೆ ಕೂತೆಂದಲ್ಲಿ ಕೇಳಬೇಡ. ಹೋರಾಟದಲ್ಲಿ ಪಡಿಲಿಕ್ಕೆ ಉಂಟು ಅಂತ ಹೇಳಿಕೊಂಡೆ. ನೀನು ಹೋರಾಟದಲ್ಲಿ ಕ್ಷತ್ರನಾಗಿ ಮಾತ್ರ ಅಲ್ಲ, ಬ್ರಹ್ಮವರ್ಗ ಒಟ್ಟು ಸೇರಿದೆ ಹೇಳಿ ನನಗೆ ಮಂತ್ರಬಲದಿಂದ ನಮ್ಮ ಸೋಲನ್ನು ನೀನು ಮಾಡ್ತಾ ಇದ್ದಿ. ಬಿಡು, ತಗೋ, ನಾನು ಕೊಡ್ತೇನೆ. ಪ್ರಸಾದಿ ಪೃಥ್ವೀಂ ರಾಜ್ಯ, ಪೃಥ್ವೀಂ ಕೃಷ್ಣಾಂ ಮದ್ದತ್ತಾಂ, ನಾನು ಕೊಟ್ಟುಬಿಟ್ಟಿದ್ದೇನೆ ನಿನಗೆ, ಆಯ್ತಾ? ನೀನು ಮಾಡಿಕೊ. ಈ ಪೂರ್ಣವಾದ ಕಿಲಾಂ ಇಮಾಂ, ಈ ಎಲ್ಲವಾದಂತಹ ದೇಶವನ್ನು ನೀನೇ ಆಳಿಬಿಡು ಮಾರಾಯ ಅಂತ ಕುಬೇರ ಹೇಳುತ್ತಾನೆ. ಆಗ ಇವ ಹೇಳುತ್ತಾನೆ ಮುಚುಕುಂದ, ಬಾಹುವೀರ್ಯಾರ್ಜಿತಂ ರಾಜ್ಯಮಶ್ನೀಯಾಮಿತಿ ಕಾಮೈ. ನನಗೆ ನಾನೇ ಹೋರಾಟ ಮಾಡಿ ನಿನ್ನನ್ನು ಸೋಲಿಸಿ ಪಡಿಬೇಕು ಹೊರತು ನೀನು ಬಂದಕ್ಷಣ ಇದು ತಗೊಂಡು ಹೇಳಿ ತಟ್ಟೆಯಲ್ಲಿ ಇಟ್ಟುಕೊಡ್ಲಿಕ್ಕೆ ನನಗೆ ಇಷ್ಟ ಆಗುವುದಿಲ್ಲ ಅಂತ. ಆಗ ಸೋತ ಆಗ ಒಂದಿಷ್ಟು ಬೈದು ವಸಿಷ್ಠರಿಂದೆಲ್ಲ ತಪಸ್ಸು ಮಾಡಿ ಗೆದ್ದದ್ದೀಗ. ಈಗ ಹೇಳ್ತಾನೆ ಕುಬೇರ, ನಾನು ಸೋತಿದ್ದೇನೆ ಮಾರ, ನಿನಗೆ ರಾಜ್ಯ ಇರಲಿ ಹೇಳಿದ್ರೆ, ನಾನಾಗಿ ಬುಕ್ಸಾಟ್ ಎಲ್ಲ ರಾಜ್ಯ ತಗೊಳ್ಳೋದಿಲ್ಲ. ನಮ್ದು ಹೋರಾಟದಲ್ಲಿ ಮಾತ್ರ ತೆಗೆಯುವಂಥದ್ದು, ಧರ್ಮಕ್ಕೆ ಕೊಟ್ಟದ್ದಲ್ಲ. ದಾನ ಪಡಿಲಿಕ್ಕೆ ಕ್ಷತ್ರಿಯರಿಗಿಲ್ಲಲ್ಲ ಅಧಿಕಾರ. ಭಾರಿ ಖುಷಿ ಆಯ್ತು ಅವನಿಗೆ ಕೇಳಿ. ಭೀಷ್ಮನ ಹೇಳ್ತಾರೆ, ಎಂತ ಆಯ್ತು ಅವನಿಗೆ ಅಂದ್ರೆ, ತತಃ ವೈಶ್ರವಣೋ ರಾಜ ವಿಸ್ಮಯಂ ಪರಮಮ್ಯವು. ಅವನಿಗೆ ಭಾರಿ ಆಶ್ಚರ್ಯ ಆಯ್ತು. ಎಲ್ಲ ಕ್ಷತ್ರ ಧರ್ಮದಲ್ಲಿದ್ದಾನೆ ಇವ, ಪ್ಯೂರ್ ಕ್ಷತ್ರ ಧರ್ಮ, ಬಿಡುವುದೇ ಇಲ್ಲ. ಬ್ರಹ್ಮವರ್ಗವನ್ನು ಕಾಪಿಡುವ ಕತೆ, ಎತ್ತರ ನೋಡುವ ಕತೆ, ಕಣೆಯಲ್ಲಿ ಒಂದೊಮ್ಮೆ ಸಾಮರ್ಥ್ಯ ಕುಂಠಿತವಾದರೆ ಅದನ್ನು ಯೋಚನೆ ಮಾಡ್ತಾನೆ, ಹೇಗಿರಬೇಕು, ಏನಾಗಬೇಕು, ಎಂಥದಿರಬೇಕು, ಹೇಗೆ ಅಂತ. ಆದ್ರಿಂದ ದೇವರ ಮೇಲೆ ಎಲ್ಲ ಭರವಸೆ ಇಟ್ಟುಕೊಂಡು ಅವನು ನಡೆಸಿಕೊಟ್ಟಿದ್ದಾನೆ ಅನ್ನೋದು ಅರ್ಥ ಆಗ್ತದೆ. ಬಹಳ ಚೆನ್ನಾಗಿ. ಮತ್ತೆ ಮುಂದಿನ ಕಥೆಯಲ್ಲಿ ಆಶ್ಚರ್ಯಪಟ್ಟಿರತಕ್ಕಂಥ ಕುಬೇರ, ಅವನು ಸೋಲದೆ ಕೊಡ್ಲಿಕ್ಕೆ ಕೇಳುವುದಿಲ್ಲ, ಧರ್ಮ ಕೊಟ್ಟದನ್ನು ನೀನು ಪಡೆಯುವುದಿಲ್ಲ. ಹಾಗಾಗಿ ಆಯ್ತು, ನಾನು ಸೋತಿದ್ದೇನೆ ಎಂದು ಒಪ್ಪಿಕೊಂಡೇ ಕೊಟ್ಟಿದ್ದಾನೆ ಅಂತ ಬಾಯಲ್ಲಿ ಹೇಳಿಬಿಟ್ರೆ. ಹೀಗೆ ಭೀಷ್ಮರು ಹೇಳ್ತಾರೆ, ಏವಂ ಯೋ ಬ್ರಹ್ಮವಿದ್ ರಾಜ ಬ್ರಹ್ಮಪೂರ್ವಂ ಪ್ರವರ್ತತೆ. ಹೀಗಾಗಿ ಒಬ್ಬ ಒಳ್ಳೆ ಜ್ಞಾನಿಯಾದ ರಾಜ ತಿಳಿದವನನ್ನು ಮುಂದಿಟ್ಟುಕೊಂಡೇ ಕೆಲಸ ಮಾಡಲಿಕ್ಕೆ ಉಂಟು, ಮಾಡ್ತಾ. ಹಾಗೆ ಮಾಡಿದರೆ ಸಭುಂಕ್ತೆ ವಿಜಿತಾಂ ಉರ್ವೀಂ ಯಶಶ್ಚ ಮಹದಶ್ನುತಿ. ಅವನು ಭೂಮಿಯನ್ನು ಗೆಲ್ತಾನೆ, ಪೃಥ್ವೀಪತಿ ಆಗ್ತಾನೆ. ಆ ಬಳಿಕ ಪೃಥ್ವಿಯನ್ನು ಬಿಟ್ಟು ಹೋದ ಬಳಿಕ ರಾಜನೇ ಅಲ್ಲದಿದ್ರು ವಿಶೇಷವಾದಂತಹ ಸವಲತ್ತಿನಲ್ಲಿ ಹುಟ್ಟಿ ಬರ್ತಾನೆ ಅವನು. ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ ಅಂತಹ ಕೀರ್ತಿಯನ್ನು ಪಡಿತಾನೆ. ಮತ್ತವನು ಸತ್ತ ಬಳಿಕ ಮಹತ್ ಕೀರ್ತಿಶಾಲಿಯಾಗಿ ಬದುಕುವುದರಿಂದ ಅಂತ ಅದ್ಭುತವಾದಂತಹ ಚರ್ಯೆ ಚಿಂತನೆ ಮಾಡಲಿಕ್ಕೆ ಉಂಟಂತಾನೆ. ಅದನ್ನ ನಿತ್ಯೋದಕಿ ಬ್ರಾಹ್ಮಣಸ್ಯ, ನಿತ್ಯ ಜಪತಪ ಅನುಷ್ಠಾನ ಮಾಡುವುದು ಬ್ರಾಹ್ಮಣ ವರ್ಗದ ಕೆಲಸ. ಅದು ಹಾಳು ಮಾಡಿಕೊಳ್ಳಿಕ್ಕಿಲ್ಲ, ಅವನು ಅದನ್ನು ಮಾಡಿಕೊಳ್ಳಬೇಕು. ಬಹಳ ಚಂದವಾಗಿ ನಿರಂತರವಾಗಿ ಅಧ್ಯಯನ ಆಗುವಂತೆ ಆಗಲಿಕ್ಕೆ ಬೇಕಾದಂತಹ ಮೂಲವಾದಂತಹ ಜಪ, ಅದನ್ನು ಪ್ರತಿನಿತ್ಯ ನಡೆಸಲಿಕ್ಕೆ ಉಂಟು. ಅದು ಯಾರು? ಬ್ರಹ್ಮವರ್ಗದವರು. ಅದು ನಿತ್ಯೋದಕಿ ಬ್ರಹ್ಮವರ್ಗ ಅಂತಾರೆ, ಬ್ರಾಹ್ಮಣಸ್ಯ. ಮತ್ತೆ ನಿತ್ಯ ಶಸ್ತ್ರಸ್ತು ಕ್ಷತ್ರಿಯ. ಉದ್ಯತ ದಂಡನಾಗಿ, ಗಟ್ಟಿಗನಾಗಿ, ಬಲಿಷ್ಠನಾಗಿದ್ದುಕೊಂಡು ಕ್ಷತ್ರಿಯನಾಗಿ ಅನ್ಯಾಯ ಮಾಡಿದವರನ್ನು ಬಡಿಯುತ್ತಾ, ಅಕ್ರಮವನ್ನು ನಿಲ್ಲಿಸುತ್ತಾ, ದೇಶವನ್ನು ತನ್ನಲ್ಲಿ ಸೇರಿಸಿಕೊಳ್ಳುತ್ತಾ ಅವನು ನಿತ್ಯ ಶಸ್ತ್ರನಾಗಬೇಕು. ಇವ ನಿತ್ಯ ಜಲನಾಗಬೇಕು. ಇವ ಪ್ರತಿನಿತ್ಯ ಜಪ ಮಾಡಬೇಕು, ಅವ ಪ್ರತಿನಿತ್ಯ ಹೋರಾಟಕ್ಕೆ ತಯಾರಿರಬೇಕು. ಹೀಗೆ ತಯೋರ್ಹಿ ಸರ್ವಮಾಯತ್ತಂ ಯತ್ಕಿಂಚಿತ್ ಜಗತ್ತಿಗತಂ. ಹಾಗೆ ಇವರಿಬ್ಬರಲ್ಲಿ ಏನೆಲ್ಲ ಉಂಟು ಜಗತ್ತಿನಲ್ಲಿ ಎಲ್ಲಿ ಇಬ್ಬರಲ್ಲಿ ಸೇರಿಕೊಂಡಿದೆ. ಇಬ್ಬರ ಕೈಯಲ್ಲಿದೆ. ರಕ್ಷಣೆ ಮಾಡುವ ನೆಲೆ ನೋಡಿಕೊಂಡಾಗ ಅದರ ಜಪವನ್ನೂ ರಕ್ಷಿತವಾಗಿ ಸುರಕ್ಷಿತವಾಗಿ ಆಗುವುದು ಒಬ್ಬ ಅರಸಿನಿಂದಾಗಿ. ಆ ಅರಸರ ಕರ್ತವ್ಯ ಜಾಸ್ತಿ ಇದೆ ಅಂತ ಈ ಲೋಕದಲ್ಲಿ. ಬಹಳ ಚಂದ. ಇಷ್ಟಿ ಬಹಳ ಚಂದವಾದ ಚಿಂತನೆ ಕೊಟ್ಟಾಗ ಕೇಳುತ್ತಾನೆ ಧರ್ಮರಾಜ, ರಾಜ
ಏನು ಮಾಡಿದಾಗ ಶೈನ್ ಆಗ್ತಾನೆ ಅಂತ. ಯಾ ವೃತ್ಯ ಮಹೀಪಾಲಃ ವಿವರ್ಧಯತಿ ಮಾನವ. ಜನರನ್ನು ಎತ್ತಿ ಕಟ್ಟುವುದಾಗಲಿ ಬದುಕಿಸುವುದಾಗಲಿ ಪ್ರಜೆಗಳನ್ನು ಯಾವ ರೀತಿಯಲ್ಲಿ ಪ್ರಜೆಗಳನ್ನು ಮಾತಾಡಿಸಿಕೊಂಡು ವಿಶೇಷವಾಗಿ ರಾಜರು ಇರ್ತಾರೆ ಅಂತ ಹೇಳಲಿಕ್ಕೆ. ಮತ್ತೆ ಇಲ್ಲಿ ಮಾತ್ರ ಅಲ್ಲ, ಪುಣ್ಯಾಂಶ ಲೋಕಾನ್ ಜಯತಿ ತನ್ಮೇ ಬ್ರೂಹಿ ಪಿತಾಮಹ. ಅವರು ಇಲ್ಲಿ ಯಾವ ವೃತ್ತಿಯಿಂದ ಪ್ರಜಾಪಾಲನೆ ಮಾಡಲಿಕ್ಕೆ ಇರ್ತದೆ, ಮತ್ತೆ ಬರಲೋಕಕ್ಕೆ ಹೋದಾಗ ಅವರು ಯಾವ ರೀತಿಯಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತಹ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಧರ್ಮರಾಜನಿಗೆ ಕೇಳಿದ್ದಕ್ಕೆ ಒಂದಿಷ್ಟು ಪ್ರಶ್ನೆಗೆ ಉತ್ತರ ರೂಪವಾಗಿ ಅನೇಕ ರಾಜರ ಧರ್ಮಗಳನ್ನು ಹೇಳ್ತಾನೆ. ದಾನಶೀಲ ಭವೇದ್ರಾಜ ಯಜ್ಞಶೀಲಶ್ಚ ಭಾರತ. ಅದರ ಹಾಗೆ ಬಹಳ ಚೆನ್ನಾಗಿ ಉಪವಾಸ ತಪಶೀಲ ಪ್ರಜಾನಾಂ ಪಾಲನೆ ರತಃ. ದಾನಶೀಲನಾಗಬೇಕು ರಾಜ. ಬೊಕ್ಕಸವನ್ನು ತುಂಬಿಸಿ ಕೂತ್ಕೊಳ್ಳುವುದಲ್ಲ, 2 ಬೊಕ್ಕಸ ಮಾಡಿ ಒಂದು ಕಾಲಿದ್ದನ್ನು ಜನರಿಗೆ ತೋರಿಸುವುದು ಅಲ್ಲ. ಆದ್ದರಿಂದ ಸಂಪತ್ತನ್ನು ಚೆನ್ನಾಗಿ ವಿನಿಯೋಗಿಸಬೇಕವನು. ದಾನಶೀಲನಾಗಬೇಕು. ಯಾರು ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಏನು ಅವರಿಗೆ ಕಮ್ಮಿ ಇದೆ, ಆ ರೀತಿಯಾಗಿ ಕೊಟ್ಟು ಕಳುಹಿಸಿ ಕೊಡುವ ಕತೆ ಅದಾಗಬೇಕು ಅಂತ. ರಾಜ ದಾನಶೀಲ ಭವೇದ್ರಾಜ. ಮತ್ತೆ ಯಜ್ಞಶೀಲಶ್ಚ, ಕಾರ್ಯಕ್ಕೆ ಅವರು ಸಹ ಯಜ್ಞವನ್ನು ಮಾಡಿಸ್ತಾ ಇರಬೇಕು. ಇದರಿಂದೇನಾಯ್ತು, ದಾನ ಆಯ್ತು, ಯಜ್ಞ ಆಯ್ತು. ಕೇವಲ ದಾನ ಕೊಡ್ಲಿಕ್ಕೂ ಬರ್ತದೆ, ಯಜ್ಞ ಬಂದಾಗ ಯಜ್ಞದೊಟ್ಟಿಗೆ ದಾನ ಕೊಡ್ಲಿಕ್ಕೂ ಇರ್ತದೆ. ಅದರಿಂದ ಮತ್ತೆ ಹೇಳಿದೆ ಯಜ್ಞಶೀಲಶ್ಚ ಭಾರತ. ಮತ್ತೆ ಉಪವಾಸ ತಪಶೀಲ, 3ನೇದು ಹೇಳ್ತಾನೆ. ಇನ್ನೊಂದು ತಪಸ್ಸು ಅಂದ್ರೆ ಯಜ್ಞ ದಾನ ತಪ ಕರ್ಮ ನತ್ಯಾಜ್ಯಂಕಾರಿ ಮೇ ಮತತು ಅಂತ ಕೃಷ್ಣ. ಯಜ್ಞೋದಾನ ತಪಶ್ಚೈವ ಪವನಾನಿ ಮನೀಷಿನ ಅಂತ ಶ್ರುತಿಯ ಚಿಂತನೆಯೊಂದಿಗೆ ಬರ್ತಾರೆ. ಪ್ರತಿಯೊಬ್ಬನ ಸಾಧನೆ ಏನಿರ್ತದೆ ಅಂತ ತಿಳಿಸಿಕೊಳ್ಳಿಕ್ಕೋಸ್ಕರ. ಹಾಗೆ ಬಹಳ ಚೆನ್ನಾಗಿ ಕ್ಷತ್ರಿಯ ಒಳ್ಳೆಯ ಯಜ್ಞಶೀಲನಾಗಿ ಅದು ಅವನಿಗೆ ಸ್ವಭಾವ ಅನಿಸ್ಬೇಕು, ಯಾಜ್ಞ ಮಾಡುವಂಥದ್ದು. ಅದೇ ರೀತಿಯಾಗಿ ತಪಸ್ಸು ಉಪವಾಸ. ತಪಸ್ಸು ಅಂದ್ರೆ ಅಧ್ಯಯನ ಉಂಟು, ಅಧ್ಯಯನದೊಟ್ಟಿಗೆ ಉಪವಾಸಾದಿಗಳು ಉಂಟು, ಅದನ್ನು ಮಾಡಬೇಕು ಅವನು. ಅದನ್ನ ಯಜ್ಞ ದಾನ ತಪಸ್ಸು ಅಂತ. ತಪಸ್ಸಿನಲ್ಲಿ 3ನೇ ಮುಖ ಮುಖ್ಯವಾಗಿ ಉಪವಾಸ. ಅನೇಕ ನಿಯಮಗಳನ್ನು ಕಟ್ಟಿಕೊಂಡಿರುವುದಷ್ಟೇ ಅಲ್ಲದೆ ಊಟ ಮಾಡದೇ ಇರುವುದು, ಊಟ ಬಿಡುವುದೇ. ಇದು ಅದ್ಭುತವಾದಂತಹ ಕೆಲವು ಉಪವಾಸದ ಪ್ರಕ್ರಿಯೆಗಳು ನಡೆಸಬೇಕಾದ. ಚಾಂದ್ರಾಯಣ, ಕೃಚ್ಚಾಂದ್ರನ, ಅತಿಕೃತ್ರ, ಕೃತ್ರಾತಿಕೃತ್ರ, ಇವೆಲ್ಲ ಅನೇಕ ರೀತಿಯ ಹೆಸರುಗಳಲ್ಲಿ ಬರತಕ್ಕದ್ದು. ಪ್ರಾಯಶ್ಚಿತ್ತ ಅಲ್ಲದೇನೆ ಮುಖ್ಯವಾಗಿ ಪ್ರಾಯಶ್ಚಿತ್ತಕ್ಕಾಗಿ ಮಾಡೋದು ಮಾತ್ರ ಅಲ್ಲ, ಸಹಜವಾಗಿ ಬದುಕಿನಲ್ಲಿಯೇ ಬಹಳ ಚಂದವಾಗಿ ಅಗ್ನಿಹೋತ್ರ ನೆಲೆಯಲ್ಲಿ ಮಾಡುವಂತಹ ಕತೆ. ಅದನ್ನು ಇಲ್ಲಿ ಮಾಡುವಾಗ ಇವನಿಗೆ ರಾಜನಿಗೂ ಸಹ ಉಪವಾಸ ತಪಶೀಲ ಅಂತ. ಪ್ರಜಾಲಾಂ ಪಾಲನೆ ಅಂತ, ಪ್ರಜೆಯ ಪಾಲನೆ ಮಾಡುವಾಗಲೇ ಉಪವಾಸ ಮಾಡ್ತಾ ಇರಬೇಕು ಅವನು. ಊರು ತುಂಬ ಹೇಳಿ ಉಪವಾಸ ಮಾಡಿದ ರಾಜರು ರೆಕಾರ್ಡ್ ಇದೆ ನಮಗೆ ಇತಿಹಾಸಗಳಲ್ಲಿ. ರಾಜ್ಞಾ ಹಿ ಪೂಜಿತಃ ಧರ್ಮ ತತಃ ಸರ್ವತ್ರ ಪೂಜ್ಯತೆ. ನೋಡಿ, ರಾಜಧರ್ಮವೇ ಪ್ರಜೆಗಳ ಧರ್ಮ ಆಗ್ತದೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ರಿಂದ, ಆದ್ದರಿಂದ ರಾಜನು ಎಲ್ಲರಿಗೂ ಗೌರವಿಸಿದರೆ ಅವನನ್ನು ಎಲ್ಲರೂ ಗೌರವಿಸ್ತಾರೆ. ನಾವು ತಂದೆಯಂತೆ ಇದ್ದಾಗ ನಮ್ಮ ತಂದೆಯಂದಿರನ್ನು, ಅಜ್ಜಂತರದ್ದಾದವರನ್ನು ಕೈ ಮುಗಿದು ಕಾಲು ಬಗ್ಗಿಸಿ, ತಲೆ ಬಗ್ಗಿಸಿ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರೆ, ನಮ್ಮ ಸಣ್ಣ ಮಕ್ಕಳು ಮೊಮ್ಮಕ್ಕಳು ಸಹ ಅದೇ ರೀತಿಯಾಗಿ ಅಜ್ಜ ಅಜ್ಜಿಯರಿಗೆಲ್ಲ ಹೊರಡ್ತಾರೆ ನಮಸ್ಕಾರ ಮಾಡಲಿಕ್ಕೆ, ಮಾತಾಡಿಸ್ಲಿಕ್ಕೆ. ನಾವು ಅದು ಮಾಡದೇ ಇದ್ರೆ ನಮಗೂ ಇಲ್ಲ, ಯಾರಿಗಿಲ್ಲ, ಅವರು ಮುಂದಿನ ಪೀಳಿಗೆಯಲ್ಲಿ ಕಲೀಲಿಕ್ಕೆ ಇಲ್ಲ. ಹಾಗೆ ಬಹಳ ಚಂದವಾಗಿ ರಾಜ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಯಜ್ಞ ದಾನ ತಪಸ್ಸುಗಳಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡದ್ರಿಂದ ಅದನ್ನು ನೋಡಿ ಪ್ರಜೆಗಳು ಸಹ ಯಾಗ ಮಾಡಲಿಕ್ಕೆ ಕೂತ್ಕೊಳ್ತಾರೆ, ದಾನ ಮಾಡಲಿಕ್ಕೆ ನಿಲ್ತಾರೆ. ಯಥಾಶಕ್ತಿ ಅವರಿಗೆ ಬಂದಾಗಿ, ಅವರಲ್ಲಿದ್ದಾಗೆ, ಅವರಲ್ಲಿ ಜನ ಸಿಕ್ಕಿದಾಗೆ ಅದರೊಟ್ಟಿಗೆ ಬಗೆ ಬಗೆಯ ತಪಸ್ಸುಗಳನ್ನು ಮಾಡುತ್ತಾರೆ, ಮಾಡಬೇಕು. ಹೀಗೆ ರಾಜ ಮಾಡಿದ ಧರ್ಮ, ರಾಜ ಗೌರವಿಸಿದ ಧರ್ಮ, ಯಥಾ ರಾಜ ತಥಾ ಪ್ರಜಾ. ಅಂದ್ರೆ ಪ್ರಜೆಗಳು ಅದನ್ನು ಮಾಡಲಿಕ್ಕೆ ಹೋಗಿ ಅವನು ಮುಂಚೂಣಿಯಲ್ಲಿ ಮಾಡಿದ ಅವರಿಗೆ ಒಂದು ಪಾಠವಾಗಿ. ಮತ್ತೆ ರಾಜ ಪ್ರಜಾಪಾಲನೆಯಲ್ಲಿ ಗಟ್ಟಿರಬೇಕು. ದಾನ ದಕ್ಷಿಣೆ ಯಜ್ಞ ಜಪಪೂಜೆ ಅದು ಮಾತ್ರ ಅಲ್ಲ, ಅದು ಸರಿ. ಅದರೊಟ್ಟಿಗೆ ದಂಡಧರನ ಆಗ್ಬೇಕೇ, ಅದು ಬಿಡ್ಲಿಕ್ಕಿಲ್ಲ. ಎಚ್ಚರದಲ್ಲಿ ಸುದ್ದಿಗಳಿರ್ಬೇಕು. ಅವನು ಕೋಲಿಟ್ಕೊಂಡಿದ್ದಾನೆ ಎನ್ನುವ ಎಚ್ಚರ ಅಲ್ಲ, ಒಬ್ಬ ಒಳ್ಳೆಯ ಅಧ್ಯಯನ ಮಾಡಿಕೊಂಡಿದ್ದ ರಾಜನೀತಿಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಯಾರಿದ್ದಾನೆ ಎನ್ನುವ ನೆಲೆ ಗೊತ್ತಾಗಬೇಕು. ಅದನ್ನ ರಾಜ ನಿತ್ಯ ಮುದ್ಯತ ದಂಡಶ್ಚ ಭವೇತ್ ಮೃತ್ಯುರಿವಾರಿಷು. ಅವನು ಶತ್ರುಗಳಿಗೆ ಸಾವಿನಂತೆ ಕಾಣಬೇಕು, ಮೃತ್ಯುದೇವತೆ ಅಂತ ದಂಡ ಹಿಡಿದಾಗ. ಅದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ ರಾಜ ಹೇಗಿರಬೇಕು ಅಂತ. ಬಹಳ ಅದ್ಭುತವಾಗಿ
ಮತ್ತೆ ರಾಜನಿಗೆ ದಂಡವನ್ನು ಇಟ್ಕೊಳ್ಳುವುದಷ್ಟೇ ಭೂಷಣ ಅಲ್ಲ. ನಿಹನ್ಯಾತ್ ಸರ್ವತೋ ದಸ್ಯೂನ್ ನರಾಜ್ಞೋ ದಸ್ಯಸು ಕ್ಷಮಾ. ಅವನು ಸಹನೆಯ ಮೂರ್ತಿ ಆಗುವುದಲ್ಲ, ಅನ್ಯಾಯ ಮಾಡಿದ್ದವರನ್ನು ಗಟ್ಟಿಯಾಗಿ ಶಿಕ್ಷೆ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಇದು ರಾಜಧರ್ಮ. ಈ ರೀತಿಯಾಗಿ ರಾಜನು ಎಲ್ಲ ಕಡೆಯಲ್ಲಿಯೂ ಸಹ ದೇಶದ್ರೋಹಿಗಳನ್ನು ಮಟ್ಟ ಹಾಕಬೇಕು. ಆನೆಯಲ್ಲಿ ದೇಶಕ್ಕೆ ಕ್ಷೇಮವನ್ನು ತಂದುಕೊಡಬೇಕು. ಇದರಿಂದ ಪ್ರಜೆಗಳು ಕ್ಷೇಮವಾಗಿ ಬದುಕ್ತಾರೆ. ಇದಿಷ್ಟು ಅವರ ಮುಖ್ಯವಾದಂತಹ ಕತೆ. ಎಂದೂ ಸಹ ಕಳ್ಳಕಾಕರ ಮೇಲೆ, ದರೋಡೆಕೋರರ ಮೇಲೆ, ದೇಶದ್ರೋಹಿಗಳ ಮೇಲೆ ಒಂದಿಷ್ಟು ಕರುಣೆ, ಅವರಲ್ಲಿ ಸ್ವಲ್ಪ ಸಹಾನುಭೂತಿ ಇದೆಲ್ಲ ಮಾಡ್ಲಿಕ್ಕೆ ಹೊಟ್ಟೆ ತಿನ್ಲಿಕ್ಕಿಲ್ಲ ಅಂತೇಳಿ ಮಾಡಿದ್ದಂತೆ ಅದನ್ನು ಕೇಳಿಕೊಂಡು ದುಡಿದು ತಿನ್ನಬಹುದಲ್ಲ, ಅನ್ಯಾಯ ಮಾಡಬೇಕಾ? ಅದನ್ನ ಆಗ್ಲಿಲ್ಲ. ಅವರು ವಿದ್ಯೆ ಇದೆ ಅದನ್ನು ಮನವಹಿಸ್ತಾರೆ. ವಿದ್ಯೆ ಇದ್ರೆ ಅದನ್ನು ಉಪಯೋಗಿಸಿಕೊಳ್ತಾರೆ, ತಿನ್ಲಿಕ್ಕೆ ಕದ್ದಲಿಕ್ಕೆ ಉಪಯೋಗಿಸ್ಬೇಕಾ? ಬೇರೆ ಕಡೆಯಲ್ಲಿ ಆಗಿದ್ದಾರಲ್ಲ, ಅದನ್ನು ಕೇಳಿಕೊಳ್ಳುವ. ಸರ್ಕಾರದಲ್ಲಿ ಉದ್ಯೋಗ ಸೃಷ್ಟಿ ಇದೆ, ಮಾಡ್ತಾರೆ, ಕೊಡ್ತಾರೆ. ಈಗ ಬಹಳ ಸುಂದರವಾಗಿ ಕ್ಷಮೆಯಿಲ್ಲದ ರಾಜ ನಮಗೆ. ಈಗ ರಾಜ ಪ್ರಜೆಗಳ ಕ್ಷೇಮ ಮಾಡಿದ್ರೆ ಅವನಿಗೆ ಏನು ಲಾಭ, ಇಲ್ಲಿ ಏನು ಸಿಕ್ಕಿತು ಕೇಳಿದ್ರೆ ಅದನ್ನು ಕೇಳಿದ್ನಲ್ಲ ಅವನಿಂದ. ಅದಕ್ಕೆ ಯದದೀತೆ ಯದ್ದಾತಿ ಯಜ್ಜುಹೋತಿ ಯದರ್ಚತಿ ರಾಜ ಚತುರ್ಥ ಭಾಗಸ್ಯ ಪ್ರಜಾ ಧರ್ಮೇಣ ಪಾಲಯನ್. ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ರೆ ಕಾಲಂಶ ಪುಣ್ಯ ಅವನಿಗೆ ಬರ್ತದೆ. ಪ್ರಜೆಗಳು ಇಷ್ಟೇ, ಅಷ್ಟು ಸಾಕಲ್ಲ, ಬೇಕಾದಷ್ಟು ಅದು ಎಲ್ಲರದ್ದು ಬರ್ತದೆ. ರಾಜನ ಕಣಗಾಪಿನಲ್ಲಿ ಇದ್ದುಕೊಂಡಿರತಕ್ಕ ರಾಜ್ಯದ ಎಲ್ಲಾ ಜನರು ಸಹ ಅಲ್ಲಿಗೆ ಬಂದು ಸೇರ್ತಾರೆ. ಹಾಗಾಗಿ ಯದಧೀತೆ, ಏನು ಮಾಡ್ತಾರೆ ಜನ, ಏನು ದಾನ ಮಾಡ್ತಾರೆ, ಏನು ಹೋಮಿಸ್ತಾರೆ, ಏನು ಪೂಜಿಸ್ತಾರೆ, ಅದೆಲ್ಲದರ 4ನೇ ಅಂಶ ಭಾಗ ಪುಣ್ಯ ಅದು ರಾಜನಿಗೆ ಸೇರ್ತದೆ. ರಾಜ ಚೆನ್ನಾಗಿ ನೋಡಿಕೊಳ್ಳದಿದ್ರೆ ರಾಜನ ಡಿಫಾಲ್ಟ್. ಆದ್ರಿಂದ ಯದ್ರಾಷ್ಟ್ರೇ ಅಕುಶಲಂ ಕಿಂಚಿತ್ ರಾಜ್ಞೋ ರಕ್ಷಯತಃ ಪ್ರಜಾ. ರಾಜ ನೋಡಿಕೊಂಡಿದ್ದಲ್ಲಿಯೇ ಒಂದೊಮ್ಮೆ ಅವನ ರಾಜ್ಯದಲ್ಲಿ, ದೇಶದಲ್ಲಿ, ಅವನ ಸುಪರ್ದಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ತೊಂದರೆಯಾದರೆ, ತಪ್ಪಾದರೆ, ಅನ್ಯಾಯ ಆದರೆ ಇದಕ್ಕೆಲ್ಲ ಯಾರು ಹೊಣೆ ಕೇಳಿದ್ರೆ? ಅದಕ್ಕೆ ಹೇಳ್ತಾರೆ, ವಾಸ್ತವವಾಗಿ ಈ ರೀತಿಯಾಗಿ ಪ್ರಜೆಗಳನ್ನು ನೋಡಿಕೊಳ್ಳದೆ ರಾಜನ ಉಪಟಳದಿಂದಾಗಿ ಇಂಥದ್ದಾಗಿಬಿಟ್ರೆ ಚತುರ್ಥಾಂಶಸ್ಯ ಪಾಪಸ್ಯ ರಾಜ ಭಾರತ ವಿಂದತಿ ಅಂದ. ಚತುರ್ಥಂ ತಸ್ಯ ಪಾಪಸ್ಯ ರಾಜ, ಅದರಲ್ಲಿ 4ನೇ ಅಂಶವನ್ನು ರಾಜ ಪಾಪವನ್ನು ಉಣ್ತಾನೆ. ಸರಿ ಆಯ್ತಲ್ಲ. ರಾಜ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಇದ್ದರೆ ಪ್ರಜೆಗಳು ಮಾಡಿದ ಎಲ್ಲಾ ಕರ್ಮಗಳ, ಪುಣ್ಯಕರ್ಮಗಳ 4ನೇ ಅಂಶ ರಾಜನನ್ನು ಸೇರುತ್ತದೆ ಹೇಳಿ. ಅದೇ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳದೆ ಕಷ್ಟದಲ್ಲಿ ಇದ್ದು ಬಿಟ್ರೆ ಪ್ರಜೆಗಳು ಅವರು ಮಾಡಿದ್ದ ಕಷ್ಟ ಕೆಲಸಗಳಿಗೆ, ನಷ್ಟದ ಕೆಲಸಗಳಿಗೆ, ತಪ್ಪು ಕೆಲಸಗಳಿಗೆ, ಅನ್ಯಾಯಗಳಿಗೆಲ್ಲ ರಾಜನೇ ಬದ್ಧ. ಅವನಿಗೆ ಕಾಲಾಂಶ ಹೋಗ್ತದೆ. ಪ್ರಜೆಗಳು ಮಾಡಿದ್ದ ಅನ್ಯಾಯವೂ ಅವನಿಗೆ ಸೇರ್ತದೆ, ನ್ಯಾಯವೂ ಅವನಿಗೆ ಸೇರ್ತದೆ. ಆದ್ರಿಂದ ಏನು ಮಾಡುವಂತೆ ರಾಜ ಪ್ರಜೆಗಳನ್ನು ನೋಡಬೇಕು ಅಂತ ಮುಖ್ಯ. ವಾಸ್ತವವಾಗಿ ಎಲ್ಲಿಯಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವನು ತಿನ್ಲಿಕ್ಕೆ ಉಂಟು, ಕಾಲಾಂಶ ತಿಂದೇ ತಿರ್ತಾನೆ. ಇಲ್ಲ ಅಂದ್ರು ಭೀಷ್ಮರು ಕಾಲಾಂಶ ಅಲ್ಲ, ಕೆಲವರು ಹೇಳ್ತಾರೆ ಅರ್ಧಾಂಶ ಹೇಳ್ತಾರೆ, ಕೆಲವರು ದೊಡ್ಡ ಮೊತ್ತ ಹೇಳ್ತಾರೆ, ಕೆಲವರು ಪೂರಾ ಅಂತಾರೆ. ಅಪ್ಯಾಹು ಸರ್ವಮೇಮೇತ್. ತಪ್ಪು ಮಾಡಿದರೆ ಪೂರಾ ರಾಜನಿಗೆ, ಒಳ್ಳೇದು ಮಾಡಿದ್ರೆ ಅದರಲ್ಲಿ ಮುಕ್ಕಾಲು ಅವರಿಗೆ, ಕಾಲು ರಾಜನಿಗೆ. ಇನ್ನೇನು ಹೇಳೋ? ಅನ್ಯಾಯದಲ್ಲಿ ಪರಿಪೂರ್ಣವಾದ ಅನ್ಯಾಯಕ್ಕೆ ಬಾಧ್ಯ ಯಾರು ಕೇಳಿದ್ರೆ ಅದು ರಾಜನೇ. ಅದನ್ನ ಅನ್ಯಾಯ ಲೋಕದಲ್ಲಿ ಆಯಿತು ಅಂತ ಹೇಳುವುದಕ್ಕೆ ಯಾರೊಂದು ಹುಡುಕುವುದಿಲ್ಲ. ಹುಡುಕ್ಲಿಕ್ಕೋಸ್ಕರ ಸಮಯವೂ ಸಾಯ್ತದೆ, ಅದು ಪ್ರಯೋಜನ ಇಲ್ಲ. ಹೀಗಾಗಿ ಅನ್ಯಾಯ ಆದ್ರೆ ಇಡೀ ರಾಜ್ಯದ ತೊಂದರೆಗೆ ಪಾತ್ರ ಯಾರು, ಮುಖ್ಯ ಯಾರು, ಮುಖ ಯಾರು ಕೇಳಿದ್ರೆ ರಾಜನೇ, ಅವನೇ ತರ ಹೊತ್ಕೊಳ್ಬೇಕು. ಹೀಗೂ ಹೇಳ್ತಾರೆ ಕೆಲವರು, ಅಸ್ಯಾವು ಸರ್ವಮೇಮೇತಿ. ಮತ್ತೆ ಕೆಲವರು ಹೇಳ್ತಾರೆ ಭೂಯೋರ್ಥಂ ಇತಿ ನಿಶ್ಚಯ. ಇನ್ನು ಕೆಲವರು ಹೇಳ್ತಾರೆ ಅರ್ಧವಾಸಿ, ಸ್ವಲ್ಪ ಜಾಸ್ತಿ, ಅರ್ಧ ಅಂತಲೂ ಅರ್ಥ, ಭೂಯ ಅಂದ್ರೆ ಮತ್ತೆ ಹೇಳ್ತಾರೆ ಎನ್ನುವಲ್ಲಿಯೂ ಅರ್ಥ. ಮತ್ತೆ ನಿಜವಾಗಿ ಅರ್ಧ ಶಬ್ದ ಅರ್ಥವೇ ಸಮಾನವಾದ ಭಾಗ ಅಂತ ಅರ್ಥ ಆಗುದಿಲ್ಲ. ಆ ಅರ್ಧ ಮುಂದೆ ದೊಡ್ಡ ತುಂಡು ಅಂತ ಅರ್ಥ, ದೊಡ್ಡ ಮೊತ್ತ ಅಂತ ಹಾಕುದು. ಅದನ್ನ 10,000 ಇನ್ಕಮ್ ಇರುವಲ್ಲಿ 5,000 ಕೊಟ್ಟ ಅಂದ್ರೆ ಅರ್ಧ ಕೊಟ್ಟ ಅಂತ. ಇದು ಹಾಗಲ್ಲ, 4,000 ಇಟ್ಕೊಂಡ 6,000 ಕೊಟ್ಟ. ಈಗ ಹೆಚ್ಚು ಕಮ್ಮಿ ಎಷ್ಟು ಆಗ್ಬೋದು ನಡುವೆ. ಅದನ್ನ ನಡುವೆ ಕರೆಯುವ ಕ್ರಮ ಅಷ್ಟೇ ಇರ್ಲಿ ವಾಸ್ತವವಾಗಿ. ಹಾಗಾಗಿ ಒಂದೋ ಅನ್ಯಾಯ ಮಾಡಿದ್ರೆ ಕಾಂಶ, ಇಲ್ಲ ಪೂರ, ಅಲ್ಲ ಅರ್ಧ ಆದ್ರೂ ಖಂಡಿತವಾಗಿ ಪ್ರಜೆಗಳು ಮಾಡಿದ ಅನ್ಯಾಯಕ್ಕೆ ಅವನು ಪಾತ್ರನಾಗ್ತಾನೆ ಅಂತ ಉಲ್ಲೇಖ ಮಾಡ್ತಾರೆ.
ಹಾಗಾಗಿ ಯಾವ ಕಾಲದಲ್ಲಿಯೂ ಒಳ್ಳೆಯವರ ದುಡ್ಡನ್ನು ಅಪಹರಿಸುವ ಬುದ್ಧಿ ದುರ್ಬುದ್ಧಿ ರಾಜನಿಗೆ ಬರಬಾರದು. ಬ್ರಹ್ಮಸ್ವಂ ರಕ್ಷ್ಯಮಾಣೇತು ಸರ್ವಂ ಭವತಿ ರಕ್ಷಿತ. ತಿಳಿದವರ ಸಂಪತ್ತು ಅವರವರಿಗೆ ಕ್ಷೇಮವನ್ನು ಕಲ್ಪಿಸಿಕೊಟ್ರೆ ಇಡೀ ದೇಶ ಸುಭಿಕ್ಷೆಯಲ್ಲಿರ್ತದೆ, ಗೊಂದಲವೇ ಇಲ್ಲ. ಅವರೇ ನೋಡಿಕೊಳ್ತಾರೆ, ಚಂದ ಟ್ಯಾಕಲ್ ಮಾಡ್ತಾರೆ, ಅವ್ರು ತಿಳಿದವರವರು. ಅಂದು ಯಾವ ಕಾಲದಲ್ಲಿಯೂ ಬ್ರಹ್ಮಜ್ಞಾನಿ ಸ್ವತ್ತು ಹರಿಯಬೇಡ, ಅವ್ರು ಹೇಳೋ ರೀತಿ ಮುಖ್ಯವಾಗಿ ಹೇಳುವಂಥದ್ದು. ಅವನು ಬಹಳ ಜೋರಿದ್ದಾನೆ, ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಹಿಂದೆ ನೃಗನ ಕಥೆಯನ್ನು ಕೃಷ್ಣ ಹಾಗೆ ಹೇಳಿದ್ದಲ್ಲ ವಾಸ್ತವವಾಗಿ. ಮುಖ್ಯವಾಗಿ ಮತ್ತೆ ರಕ್ಷಿತ ಅಂತದ್ದು ಸ್ವಘೋಷಾದ್ ತೃತೀಯಂ ತಚ್ಚ. ಈಗ ಒಂದು ವಿಷಯ ಇದೆ, ನೀವೇ ಹೇಳಿದ್ರಿ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನೋಡಿಕೊಂಡದ್ದಕ್ಕೆ ಪ್ರಶ್ನೆ ಕೇಳಿದ್ದವ ಏನು ಅಂತ. ಅಲ್ಲ, ಅವನ ಸಂಪತ್ತು ಉಂಟಲ್ಲ, ಹೌದು, ಎಲ್ಲಿ ಉಂಟು, ಎಲ್ಲಿ ಹೋಯ್ತು, ಯಾರು ದೋಚಿದ್ದಾರೆ ಗೊತ್ತಿಲ್ಲ. ಕೆಲವರು ಎಷ್ಟು ದೋಚಿರಬಹುದು, ಕೆಲವಷ್ಟು ಸಿಕ್ಕಿರಬಹುದು, ಕೆಲವಷ್ಟು ಹೂತಾಗಿರ್ತಾನೆ. ಅನೇಕ ಆಯಾಮಗಳಿಂದ ದೇಶದಲ್ಲಿ ಕಳ್ಳರು ಕಾಕರು ಮಾಡಿರತಕ್ಕಂಥ ತೊಂದರೆಗಳು ಬ್ರಹ್ಮಜ್ಞಾನಿಗಳಿಗೆ. ಆದರೆ ರಾಜ ಚೆನ್ನಾಗಿ ನೋಡಿಕೊಳ್ಳದೆ ಹೋದರೆ, ನಿಜವಾಗಿ ಅವನು ನೋಡಿಕೊಳ್ಳಬೇಕಾದ್ದು, ಅವನಲ್ಲಿ ಅಧಿಕಾರಿ, ಈಗ ತಾನೇ ಅಧಿಕಾರ ಬಂದಿರಲಿ, ಅನ್ಯಾಯ ಆದರೆ ಅವನೆಲ್ಲವನ್ನು ಸಹ ತಂದು ಅವರಿಗೆ ತಲುಪಿಸಬೇಕು. ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಬೊಕ್ಕಸದಿಂದ ಕೊಡಬೇಕು. ಅವನು ಒಂದು ಕಳ್ಳರನ್ನು ಹಿಡಿದು ಅವರಿಂದ ಕೊಡಿಸಬೇಕು. ಅದು ಆಗುವುದಿಲ್ಲ ಅಂದರೆ ಬೊಕ್ಕಸದಿಂದ ಕೊಡಲಿಕ್ಕೆ. ಅದು ಸಿಕ್ಕಿಬಿದ್ದ ನಂತರ ಅವರು ನೇರವಾಗಿ ರಾಜನಿಗೆ ತಲುಪಿಸಿಕೊಳ್ಳುವ ಕ್ರಮ. ಅದನ್ನು ರಕ್ಷಿತಂ ಹೇಳ್ತಾನೆ. ಒಂದೊಮ್ಮೆ ಮಾಡಿದರೆ ಬ್ರಹ್ಮಸ್ವೇ ರಕ್ಷಮಾಣೆ ಎಂದು ಸರ್ವಂ ಭವತಿ ರಕ್ಷಿತ. ಮುಖ್ಯವಾಗಿ ಅದೊಂದೊಮ್ಮೆ ಹೋಗಿಬಿಟ್ರೆ ಆಗ ತತ್ಸ್ವಕೋಶಾತ್ ಪ್ರದೇಯಂ ಸ್ಯಾತ್. ಕಳ್ಳಕಾಕರು ಒದ್ದೈದು ದುಡ್ಡಿಗೆ ಒಬ್ಬ ಬ್ರಹ್ಮಜ್ಞಾನಿಯ ದುಡ್ಡಿಲ್ಲಾಗಿಬಿಟ್ರೆ ಅವರಿಗೆ ತನ್ನ ಕೋಶದಿಂದ ಕೊಡಬೇಕು. ಆದಷ್ಟು ಹೇಗೆ ಅವನು ಬದುಕ್ತಾನೆ ಅದರಷ್ಟನ್ನು ಕೊಡಲಿಕ್ಕೆ ಅನುಕೂಲ ಮಾಡಬೇಕು. ಅದರಿಂದ ಕಳೆದು ಹೋದದ್ದನ್ನು ಚೆನ್ನಾಗಿ ಕಲ್ಪಿಸುವವನು ಇವನೇ, ಮತ್ಯಾರು ಅಲ್ಲ. ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತಾರೆ, ಎಲ್ಲಿ ಸಸೂತ್ರವಾಗಿ ರಾಜ್ಯ ನೋಡಿಕೊಳ್ಳುವುದಿಲ್ಲ ರಾಜ ಅಂತ ಕಡೆಯಲ್ಲಿ ಇರ್ಲಿಕ್ಕೆ ಬಾರದು, ಬಿಟ್ಟು ಹೋಗ್ಲಿಕ್ಕೆ ಉಂಟು ಹೇಳ್ತಾರೆ. ನ ಸ್ಥೇಯ ವಿಷಯ ಏನ. ಯಾರು ಬ್ರಹ್ಮಜ್ಞಾನಿಗಳನ್ನು ತಿಳಿದವರನ್ನು ಯಾರು ಉಪಕಾರ ಮಾಡುವುದಿಲ್ಲ, ಯೋಬ ಗುರಿಯಾತ್ ದ್ವಿಜಾನ್, ತಿಳಿದವರನ್ನು ಯಾರು ಅಪಕಾರ ಮಾಡುತ್ತಾರೆ, ಉಪಕಾರ ಮಾಡುವುದಿಲ್ಲ, ಅನ್ಯಾಯ ನಡೆಸ್ತಾರೆ, ಅಂತಹ ನಸ್ತೇಯಂ ವಿಷಯೇತೇನ, ಅಂತಹ ಜಾಗದಲ್ಲಿ ಇರಲೇಬಾರದು. ಮುಖ್ಯವಾಗಿ ಇರಲಿಕ್ಕಿಲ್ಲ, ರಾಜ ನೋಡಿಕೊಂಡಿದ್ದಲ್ಲಿ ಮಾತ್ರ ಇರಲಿಕ್ಕೆ. ಅದು ಪ್ರಜೆಗಳಿಗೆ, ಅದರಲ್ಲಿ ಬ್ರಹ್ಮಜ್ಞಾನಿಗೆ ಕ್ಷೇಮ ಇರಬೇಕು ಬೇಕಾದಷ್ಟು. ಅಂತಹ ಸಂದರ್ಭದಲ್ಲಿ ಮಾತ್ರ ಹೀಗೆ ನಸ್ತೇಯಂ ವಿಷಯತೇನ ಅಂತ ಹೇಳಿ. ಇಲ್ಲದೆ ಹೋದಲ್ಲಿ ರಾಜನಿಂದಾಗಿ ನಮಗೆ ಬೇಕಾದ ಪ್ರಜೆಗಳಿಗೆ ಸುಖ ಆಗುವುದಿಲ್ಲ. ಆದರೆ ಅದರಲ್ಲಿಯೂ ವಿಶೇಷವಾದಂಥ ಬ್ರಹ್ಮಜ್ಞಾನಿಗಳು ಸ್ವಲ್ಪ ಅಪಹಾರ ಆಗ್ತದೆ ಅಂತಾದರೆ ಅಂತಹ ಸಂದರ್ಭದಲ್ಲಿ ಅದನ್ನು ಪೂರ ಹಿಂದಿರುಗಿಸಬೇಕು. ಇಲ್ಲಾದರೆ ರಾಜನೇ ತನ್ನ ಬೊಕ್ಕಸದಿಂದ ಅವರಿಗೆ ಕೊಡಬೇಕು. ಬಾಕಿದ್ದದ್ದನ್ನು ನಾವು ನುಂಗಿ ಹಾಕಿದ್ದು ತಿಂದ ಹಾಕಿದ್ದು ಇಷ್ಟು ಚೆನ್ನಾಗಿ ನೋಡಿ ಇಟ್ಕೊಳ್ಬೇಕು. ಇದು ಹೇಳ್ತಾರೆ, ರಾಜ ಚೆನ್ನಾಗಿ ನೋಡಿಕೊಳ್ಳುವುದಿದ್ದಾದ್ರೆ ಊರು ಬಿಟ್ಟರು ಪರವಾಗಿಲ್ಲ ಹೇಳುವಾಗ ಅಲ್ಲಿ ಇರಬಾರದು ಅಂತ ಬೈತಾರೆ. ಯೋಗ್ಯನಾದ ರಾಜ, ಯೋಗ್ಯನಾದ ಬ್ರಹ್ಮಜ್ಞ ಇಲ್ಲದೆ ಇರತಕ್ಕಂಥ ರಾಜ್ಯ ಅದು ವಾಸ ಯೋಗ್ಯವೇ ಅಲ್ಲ ಎನ್ನುವ ನೆಲೆಯಲ್ಲಿ ಭೀಷ್ಮರು ಒಬ್ಬ ತಿಳಿದವನು ರಾಜ್ಯದಲ್ಲಿ ಬೇಕೇ ಬೇಕು. ಯಾಕೆ ಅಂತ ಅನೇಕ ಆಯಾಮಗಳಲ್ಲಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಅನೇಕ ಬಗೆಯ ಭೀಷ್ಮರ ವಾದಗಳು, ಮುಖ್ಯವಾಗಿ ಧರ್ಮರಾಜನ ಪ್ರಶ್ನೆಗಳ ಜೊತೆಯಲ್ಲಿ ಮತ್ತೆ ಸೇರುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.